ತ್ರೈಗುಣ್ಯವರ್ಧಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಕುಲೇನೈವ ರೂಪೇಣ ಕ್ರೋಧಸ್ಥಂ ಪಿತರಃ ಅಶಪನ್ ಭವತ್ವಂ ನಕುಲಃ ತಾವತ್ ಯಾವದ್ಧರ್ಮಾದಿಕಾನ್ ಸುರಾನ್ ಕ್ಷೇಪ್ಸ್ಯಸಿ ಇತಿ ತಮೋಘೋರಂ ಭೂಯಃ ಪಾಪೇನ ಯಾತ್ವಯಂ ಇತ್ಯಭಿಪ್ರೇತ್ಯ ತೈಃ ಶಪ್ತಃ ತಥಾ ಕೃತ್ವಾ ತಮೋ ಅಭ್ಯಯಾತ್. ಆ ನಕಲನ ಪ್ರಸಂಗ. ನಕಲ ಅಂದರೆ ಮುಂಗುಸಿ. ಆ ಮುಂಗುಸಿ ಬಂದು ಆ ಯಜ್ಞವನ್ನು ಬೈದು ಮುಂದೆ ಅಂದಂಥ ಮೆಸ್ಸಿಗೆ ಹೋಯಿತು. ಇದರಿಂದ ದೊಡ್ಡವ್ರು ಮಾಡ್ತಕ್ಕಂಥ ಕಾರ್ಯ ಎಷ್ಟೋ ಜನಗಳು ಹಾಗೆ ಮಾಡ್ತಾರೆ. ಆಗ ತಮ್ಮ ರೋಲ್ ಏನೂ ಇರೋದಿಲ್ಲ, ಅದರಲ್ಲಿ ಒಳ್ಳೆಯ ಕೆಲಸಗಳನ್ನು ಬೈತಾರೆ, ವಿನಾಕಾರಣ ವಿಘ್ನಗಳನ್ನು ಮಾಡ್ತಾರೆ. ಅದಕ್ಕೆ ಎಷ್ಟು ಅನರ್ಥ ಇದೆ ಎಂಬುದು ನೋಡಬೇಕು. ಅದು ವಿಶೇಷವಾಗಿ ಜ್ಞಾನ ಕಾರ್ಯ ಇತ್ಯಾದಿಗಳಿಗೆ ವಿಘ್ನ ಮಾಡಿದಾಗ ಆ ಪಾಪಕ್ಕೆ ಮಿತಿನೇ ಇರೋದಿಲ್ಲ. ಅದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದು ಪಿತೃಗಳಿಗೆ ಪಿತೃದ್ರೋಹದಿಂದ ಆದ ಫಲ ಇದು. ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಥ. ಪಿತೃಗಳ ಮೇಲೆ ಯಾರಿದ್ದಾರೆ? ದೇವದ ಋಷಿಗಳಿದ್ದಾರೆ. ಅವರಿಗೆ ದ್ರೋಹ ಮಾಡಿದರೆ ಇನ್ನೂ ಭಾರಿ ಹೆಚ್ಚು ಪಾಪ ಬರುತ್ತೆ. ಆ ದೃಷ್ಟಿಯಲ್ಲಿ ಪಿತೃಗಳ ಕಥೆ ಎಂಬುದು ಸಾಂಕೇತಿಕ ಇದು. ಸೋತ್ತಮರ ದ್ರೋಹ ಅಪಾಯಕರ. ಸೋತ್ತಮತ್ವ ಜಾಸ್ತಿ ಆಗ್ತಾ ಹೋದಂತೆ ಆ ದ್ರೋಹದ ಫಲ ಅತ್ಯಂತ ಜಾಸ್ತಿ ಆಗೋದ್ರಿಂದ ಭಾರಿ ಹುಷಾರಾಗಿರಬೇಕು ಅಂತ ಅರ್ಥ. ಏನು ಅಲ್ಲ, ಹೌದು ಹೌದು ಹೌದು. ಪಾಂಡವರ ಯಜ್ಞ ಉಪಯೋಗ ಇಲ್ಲ, ಅದ್ರ ಮುಂದೆ ಏನೂ ಅಲ್ಲ ಅಂತ ಹೇಳಿಬಿಟ್ಟು ಅದು ತನ್ನ ಅನುಭವನ ಹಾಗೆ ಹೇಳ್ಕೊಳ್ಳೋಕೆ ಹೋಗಬಾರ್ದು. ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾ ತಥಾ ಕ್ರಿಯತೆ ಏನ ದೇವೋಪಿ ಸ್ವಪದಾತ್ ಭ್ರಶ್ಯತೆ ಹಿ ಸಹ. ಕೃಷ್ಣಾಮೃತ ಹೊಣವದ ಮಾತು. ಹೆಚ್ಚಿನ ಕಡಿಮೆ ಅಂತಾಗಲಿ ಕಡಿಮೆಯನ್ನು ಹೆಚ್ಚು ಅಂತಾಗಲಿ ಹೇಳೋದು ತಪ್ಪದು. ಎಲ್ಲಿ ದೇವತೆಗಳಾದ ದೇವಶ್ರೇಷ್ಠರುಗಳ ಯಜ್ಞೆಯಲ್ಲಿ ಒಬ್ಬ ಸಾಮಾನ್ಯ ಋಷಿಯ ಯಜ್ಞೆಯಲ್ಲಿ ಅದಕ್ಕೆ ಸಂಬಂಧನೇ ಇಲ್ಲ. ಆದರೆ ಅದನ್ನು ಬೈಬಾರ್ದು. ಮತ್ತೆ ಅವ್ರ ಯೋಗ್ಯತೆ ಚೆನ್ನಾಗಿ ಮಾಡಿದ್ದಾರೋ ಆದ್ದರಿಂದ ಇದನ್ನು ನಾನು ಮಾಡೋದು ತಪ್ಪಾಗುತ್ತೆ. ಅದನ್ನು ತುಂಬ ಜನ ಈ ರೀತಿ ಮಾಡಿ ಯಾರಿಗೋ ಚಿಕ್ಕ ಮಗು ನಾವು ಯಾವುದಕ್ಕೆ ಕಂಪೇರ್ ಮಾಡಿಬಿಟ್ರೆ ರನ್ನಿಂಗ್ ರೇಸಲ್ಲಿ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಇದರೊಳಗೆ ತಪ್ಪದು. ಈ ಮಗು ಇದರ ಬಾರಿ ಚೆನ್ನಾಗಿ ಆಡಿದೆ, ಆದರೆ ಅದಕ್ಕೆ ಹೋಲಿಸಿ ಇದು ಮಾಡೋಕ್ಕೆ ಹೋಗಬಾರ್ದು. ಇವತ್ತು ಈ ಮಾತಿನಲ್ಲಿ ಕಂಪೇರ್ ಮಾಡಿದ್ರೆ ಅರ್ಥ ಇರಬೇಕು. ಅದಕ್ಕೆ ಅರ್ಥ ಸಂಬಂಧ ಇಲ್ಲದ ಕಂಪೇರಿಸನ್ ಮಾಡಿದ್ರೆ ತಪ್ಪಾಗುತ್ತೆ. ಅದು ನಿಂದೆ ಮಾಡೋದಕ್ಕೆ ಕಂಪೇರ್ ಮಾಡೋದು ಭಾರಿ ತಪ್ಪದು. ಗೊತ್ತಾಯ್ತಾ? ಅತಿ ಹೊಗಳೋದು ಹೇಗೆ ತಪ್ಪು, ನಿಂದೆ ಮಾಡೋದು ತಪ್ಪೇನೆ. ಹೆಚ್ಚು ಹೊಗಳೋ ಅಭ್ಯಾಸ ಇರುತ್ತೆ, ಅದು ಕೆಟ್ಟದೇನೆ. ಇವರು ಬಿಟ್ಟರೆ ಇಲ್ಲ ಅಂತ ಹೊಗಳ್ಬಿಟ್ರೆ ಅವ್ರಿಗಿಂತ ಮೇಲಿನವ್ರಿಗೆ ಅವಮಾನ ಮಾಡಿದಾಗುತ್ತೆ. ಗೊತ್ತಾಯ್ತಾ? ಅದು ನಿಮಗೆ ಗೊತ್ತಿರೋದು ಎಷ್ಟು ಮಹಾ ಗೊತ್ತಿ ಏನೇನೋ ಹೇಳಿಬಿಟ್ಟು ಅದು ಇಲ್ಲದ ಪಾಪ ಕಟ್ಕೋತಾರೆ ಹೊರತು ಯುದ್ಧವಾದ ಜ್ಞಾನನೂ ಹಾಳಾಗಿ ಹೋಗೋದು. ಹಾಂ ಯಾರಿಗೆ ಆಸ್ಮರಣೆ ಇಲ್ಲ ಅದಕ್ಕೆ. ಅದೇನು ಅದು ಮುಂಗುಸಿ ರೂಪದಲ್ಲೇ ಇರೋದು. ಅದು ಮುಂಗುರಿ ರೂಪದಲ್ಲೇ ಇದಾಗಿದ್ದು ಏನು ಒಂದು ಪಕ್ಕ ಬಂಗಾರ ಆಗಿದ್ದು. ಹಿಂದಿನ ಬೇರೆ ಜನ್ಮ ಅಲ್ಲ ಅದು. ಬೇರೆ ಜನ್ಮ ಆಗಿದ್ದರೆ ಏನಾಗ್ತಿತ್ತು? ಜಾತಿಸ್ಮೃತಿ ಇತ್ತು ಅಂತ ಅನ್ನಿಸ್ಬೇಕಾಗಿತ್ತು. ಅಂತ ಪ್ರಶ್ನೆ ಇಲ್ಲ. ಅದೀಗ ಜಾತಿಸ್ಮೃತಿ ಪ್ರಶ್ನೆನೇ ಬಂದಿಲ್ಲ ಇಲ್ಲಿ. ತಂದೆ ಇದು ಹಿಂದಿನ ಕಾಲದ್ದು ಹೇಗೆ ಮಾಡಿದ್ರು, ಇದೇ ಜನ್ಮದಲ್ಲಿ ಹಿಂದಿನ ಘಟನೆ ಅಷ್ಟೇ ಅದು. ಅದಕ್ಕೆ ಅವ್ರು ಏನು ಹೇಳಿ ಇದೇ ಜನ್ಮದಲ್ಲಿ ಇದ್ಬಿಡು ಅಂತ ಹೇಳಿದ್ರೆ ಹಾಗೆ ನೆನಪಿ ಬಂತು. ಅದೇ ಜನ್ಮದಲ್ಲೇ ಬಂಗಾರ ಮಾಡಿಕೊಳ್ತು. ಅದು ಮಾಡಿದ್ದು ಕೃತಕ. ಅವ್ರು ಅದೇ ವ್ಯಾಪ್ತಿನ ಇಲ್ಲದ ವ್ಯಾಪ್ತಿನ ಹುಡುಕಿತು. ಅದಕ್ಕೆ ಕೆಟ್ಟ ವ್ಯಾಪ್ತಿ ಮಾಡಬಾರ್ದು. ಯಾವುದೋ ಇದಕ್ಕೆ ಒಂದು ಇನ್ನೊಂದು ವ್ಯಾಪ್ತಿ ಮಾಡಿಬಿಟ್ರೆ ಅದು ತಪ್ಪುತ್ರ ಬಂದೇ ಬರುತ್ತೆ. ಅದು ಮಿಥ್ಯಾಜ್ಞಾನಕ್ಕೆ ಕಾರಣ ಆಗಿ ಫಲದಲ್ಲಿ ವಿಪರೀತ ಫಲ ಬರುತ್ತೆ ಹೊರತು ಸಾತ್ವಿಕ ಫಲ ಬರೋದಿಲ್ಲ. ಇವಿಷ್ಟು ಯೋಚನೆ ಮಾಡಿದರೆ ಧರ್ಮ ಸೂಕ್ಷ್ಮ ಇವೆಲ್ಲ ಕೂಡ. ತಥಾಪಿ ಅನಂತ ಫಲದಾಹ. ಈಗೆಲ್ಲ ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಅವ್ರು ಮಾಡಿದ್ದು ಯಾತಕ್ಕೆ ತಪ್ಪು ಎಂಬುದನ್ನು ಹೇಳ್ತಾರೆ. ಕ್ಲಿಯರಾಗಿ ಅದನ್ನು ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ತಥಾಪಿ ಅಲ್ಪಧನ ತ್ಯಕ್ತಂ ಚಿತ್ತಂ ಬಹುಫಲಂ ಭವೇತ್ ತಥಾಪಿ ಅನಂತ ಫಲದಾಹ ಕರ್ತುರೇವ ಮಹಾಗುಣಾಹ. ಈಗ ಹೇಳ್ತಾರೆ ಆಚಾರ್ಯ ಮಾಡಿದ ಮೊದಲ ಕೆಲಸ ಏನು ಅಂದರೆ ಯದ್ಯಪಿ ಅಲ್ಪಧನ ತ್ಯಕ್ತಂ ವಿತ್ತಂ ಬಹುಫಲಂ ಭವೇತ್. ಒಂದು ಪಾಯಿಂಟ್ ಅದು. ಏನದು? ಅಲ್ಪಧನ ದರಿದ್ರ ಕಡಿಮೆ ಸಂಪತ್ತಿರೋನು ಅವನು ಏನು ದಾನ ಧರ್ಮಾದಿಗಳನ್ನು ಮಾಡ್ತಾನೆ ಅವನಿಗೆ ಪುಣ್ಯ ಜಾಸ್ತಿ ಅಂತ ಹೇಳ್ತಾರೆ. ಬಹಳ ಜನ ಗೊತ್ತಿಲ್ಲ ಅದು. ಬಡವರು ಏನು ಪುಣ್ಯ ಅವ್ರು ಮಾಡೋ ಸ್ವಲ್ಪ ಕೊಟ್ಟಿರ್ಬೋದು, ಆದರೆ ಅವನಿರೋ ಸೋರ್ಸ್ ಏನಿದೆ ರಿಸೋರ್ಸಸ್ಸಲ್ಲಿ ಅವ್ರು ಕೊಟ್ಟಿರೋದು ಜಾಸ್ತಿ.
ಕೋಟ್ಯಾಧೀಶ 1,00,000 ಕೊಟ್ಟ ಲೆಕ್ಕ ಇಲ್ಲ. ಎಷ್ಟು ಕೊಟ್ಟಾಗಾಯ್ತು ಅವನು? 100 ಕೊಟ್ಟಾಗಾಯ್ತು ಅಷ್ಟೇ. 100 10 ರೂಪಾಯಿ 5 ರೂಪಾಯಿ ಕೊಟ್ಟರೆ 50% ಕೊಟ್ಟಾಗಾಯ್ತು. ಇದನ್ನ ಅರ್ಥ ಮಾಡಿಕೊಂಡ್ರೆ ಪುಣ್ಯ ಪಾಪಗಳ ಲೆಕ್ಕ ನಾವೇನೋ ತಿಳ್ಕೊಂಡ್ಬಿಟ್ಟಿರ್ತೇವೆ. ಲಕ್ಷ ಕೊಟ್ಟು ಬದುಕೋಗ್ಬಿಡ್ತಾ ಇದ್ದು ಹಾಗೇನೋ ಅಲ್ಲ. ಆದರೆ ಅವ್ರು ಇದ್ದಿದ್ದೆಷ್ಟು ಮಾಡ್ಕೊಂಡಿದ್ದೆಷ್ಟು ಅದನ್ನು ಮಾಡದೇ ಇದ್ದಾರೆ, ಆ ವಿಚಾರ ಬೇರೆ. ಆದರೆ ಲೆಕ್ಕ ಹಾಕಬೇಕಾದ್ರೆ ಅವ್ರು ತಿಳ್ಕೊಂಡಿದ್ದೇನು, ಲಕ್ಷ ಕೊಟ್ಟೆ ಭಾರಿ ಪುಣ್ಯ ಬಂತು ಅಂತೇಳಿ ಬಂದಿದೆ. ಪ್ರಪೋರ್ಷನೇಟಾಗಿ ತೊಗೊಂಡಾಗ ಕಡಿಮೆ ಆಗೋಯ್ತು. ಆದರೆ ಆಚಾರ ಫಸ್ಟ್ ನೆನ್ಪಿಡ್ಬೇಕು ಈ ಮಾತನ್ನು. ಯದ್ಯಪಿ ಅಲ್ಪಧನ ತ್ಯಕ್ತಂ ವಿತ್ತಂ ಬಹುಫಲಂ ಭವೇತ್. ಏನೋ ಹಾಂ, ಪ್ರಪೋರ್ಷನೇಟಾಗಿ ಕೊಡ್ಬೇಕು ದಾನನ. ಇವತ್ತು ಟ್ಯಾಕ್ಸನ್ನು ಎಷ್ಟೋ ಕೊಟ್ಟರೆ ತೊಗೊಂಡ್ಬಿಡ್ತಾರ. ಟ್ಯಾಕ್ಸ್ ಎಷ್ಟು ಕೊಡಬೇಕು? ಟ್ಯಾಕ್ಸ್ ಎಷ್ಟು ಕೊಡಬೇಕು? ಯಾವಾಗಲೂ ಇನ್ಕಮ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಇವನು 1,000 ಕೋಟಿ ಇಟ್ಕೊಂಡ್ಬಿಟ್ಟು 10 ರೂಪಾಯಿ ಟ್ಯಾಕ್ಸ್ ಕೊಟ್ಟರೆ ಏನು ಬರುತ್ತೆ? ಅದಕ್ಕೀಗ ಉಪಯೋಗ ಇಲ್ಲ. ಪ್ರಪೋರ್ಷನೇಟಾಗಿ ಕೊಡಬೇಕು. ದಾನವೂ ಪ್ರಪೋರ್ಷನೇಟಾಗಿರ್ಬೇಕು ಯಾವಾಗಲೂ ಕೂಡ. ನಮ್ಮಲ್ಲಿ ಹಾಗೆ ಇರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಇದ್ದರೆ ಹೇಗಿರುತ್ತದೋ ನೇಮ್ ಸೇಕ್ ರಾಮಕವ್ಯಸ್ಥೆ ಇರುತ್ತೆ, ಅದೆಲ್ಲ ಇರಬಾರ್ದು ಹಾಗೆಲ್ಲ. ಅದಕ್ಕೆ ಆ್ಯಕ್ಚುಲಿ ಗೊತ್ತಾ, ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಏನು ಮಾಡ್ತಾನೆ? ಚೆನ್ನಾಗೇ ಮಾಡ್ತಾನೆ, ಆದಷ್ಟು ಇಲ್ಲ ಚೆನ್ನಾಗಿ ಮಾಡ್ತಾನೆ. ಪ್ರಸಂಗ ಬರೋದು ಹೊತ್ತು ಅಂತ ತಗೊಳ್ಳೋಕೆ ಹೋಗೋಲ್ಲ. ತೀರಾ ಅನಿವಾರ್ಯವಾದಾಗ ಮಾತ್ರ FD ಓಪನ್ ಮಾಡಿದ್ರು ಹಾಗೆ ಇಟ್ಟಿರ್ತಾರೆ. ಯಾಕೆಂದರೆ ಅದು ಬರೋ ಫಲದಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಎಚ್ಚರ ಇಲ್ಲಿರಬೇಕು. ಆದಷ್ಟು ಕೂಡ ದುಂದು ವೆಚ್ಚ ಮಾಡದೇ ಇರೋದು, ಸರಿಯಾಗಿ ಉಪಯೋಗಿಸೋಕೆ ಮಾತ್ರ ಉಪಯೋಗಿಸೋದು, ಅವೆಲ್ಲ ಕೂಡ ಧನದಲ್ಲಿ ಹೇಗೆ ನಾವು ಎಚ್ಚರಿಕೆ ವಹಿಸ್ತೇವೋ ಪುಣ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಪುಣ್ಯ ಕಾರ್ಯವನ್ನು ಸರಿಯಾಗಿ ಮಾಡಬೇಕು. ಆದಷ್ಟು ಅದನ್ನು ದುರುಪಯೋಗ ಮಾಡಿಕೊಳ್ಳೋದಂತೆ ಬೆಳೆಸಬೇಕೇ ಹೊರತು ಕಳ್ಕೊಳ್ಳೋಕೆ ಹೋಗಬಾರ್ದು. ಆದರೆ ಅದನ್ನು ತನ್ನ ಲೆಕ್ಕ ತನಗಿರುತ್ತೆ. ಅದನ್ನು ಬಿಟ್ಬಿಟ್ಟು ಇನ್ನೊಬ್ಬರು ಕಾರಣ ಕಂಪೇರ್ ಮಾಡಿ ಅದನ್ನು ತಪ್ಪು ಮಾಡೋಕ್ಕೆ ಅವ್ರ ಬ್ಯಾಕ್ಗ್ರೌಂಡ್ ನಮಗೆ ಏನೂ ಗೊತ್ತಿರೋದಿಲ್ಲ. ಅದು 1 ರೂಪಾಯಿ 10 ರೂಪಾಯಿ ಆಗ್ತಾನೆ ಇಂಪಾರ್ಟೆಂಟ್ ಅಲ್ಲ. ಅವ್ರ ಬ್ಯಾಕ್ಗ್ರೌಂಡ್ ನಮಗೆ ಗೊತ್ತಿಲ್ಲ. ಕಷ್ಟಪಟ್ಟು ತಂದು ಹಾಕಿರ್ಬೋದು ಅದರೊಳಗೆ ಪಾಪ ಅವರು. ಅದೇ 10 ರೂಪಾಯಿ ಭಾರಿ ಅಮೂಲ್ಯ ಆಗಿರ್ಬೋದು ಅವನಿಗೆ. ಪುಣ್ಯ ಜಾಸ್ತಿ ಬಂತು ಅವನಿಗೆ. ಇವನಿಗೆ ಬಿಸಾಕೋದಿದ್ದು ಓದಿ ಯಾರೇ ಅವರಿಗೆ ಹಾಳಾಗೋಲಿ ಬಿಟ್ಟರೆ ತಿನ್ಕೊಂಡು ಹೋಗಲಿ, ಅದಕ್ಕೆ ಏನಂತ ಹೇಳ್ಬಿಡ್ತಾರೆ. ಲಕ್ಷ ಕೊಟ್ಟರು ಕೂಡ ತಿಂದ್ಕೊಂಡು ಹೋಗಲಿ ಏನಂತೆ. ಅದು ಬಂದರೆ ಪುಣ್ಯ, ಹೋದರೆ ನೋಲಾಸ್ ಅಂತ. ಅದಿರಬಾರ್ದು. ಅದು ನಾವು ಎಷ್ಟೇ ಕೊಟ್ಟರು ಕೂಡ ಅದು ಎಷ್ಟಿರಬೇಕದು ಪ್ರಪೋರ್ಷನೇಟ್ ಆಗಿ ಸತ್ಕಾರ್ಯಕ್ಕೆ ವಿನಿಯೋಗ ಆಗಬೇಕೇ ಹೊರತು ದುಷ್ಕಾರ್ಯಕ್ಕೆ ಹೋಗಬಾರ್ದು. ಅವ್ರು ಹೋದ್ರೆ ದೋಷನೇ ಅದು. ನಾವು ಎಲ್ಲೋ ಒಂದು 100 ರೂಪಾಯಿ ನೋಡಿ ಕಳೆದು ಹೋದರೂ ಕೂಡ ಮಿಸ್ಸಿಂಗ್ ಅಂತ ಅನಿಸುತ್ತಲ್ಲ, ಅದು ನಮಗೆ ಮಿಸ್ ಆಗ್ತಿದೆ ಅಂತ ಹೇಗೆ ಅನಿಸುತ್ತೋ ಹಾಗೆ ಪುಣ್ಯನ ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಅದಕ್ಕೆ ಹೇಳ್ತಾರೆ, ಯದ್ಯಪಿ ಅಲ್ಪಧನ ತ್ಯಕ್ತಂ ವಿತ್ತಂ ಬಹುಫಲಂ ಭವೇತ್. ಇದು ನೆನ್ಪಿಟ್ಕೊಂಡ್ಬಿಟ್ರೆ ನಾವೀಗ ಧನ ಅಲ್ಪ ಇದ್ದರೂ ಕೂಡ ಅದರಲ್ಲೇ ಇರೋ ದಾನ ಧರ್ಮಾದಿಗಳನ್ನು ಮಾಡ್ತೇವೆ, ಅದಕ್ಕೆ ಫಲ ತುಂಬ ಹೆಚ್ಚು ಬರುತ್ತೆ ಅಂತ ಹೇಳ್ತಾರೆ. ತುಂಬ ಹೆಚ್ಚು ಬರುತ್ತೆ. ತಥಾಪಿ ಇದು ಒಂದು ಫ್ಯಾಕ್ಟ್. ಅನಂತ ಫಲದಾಹ ಕರ್ತರೇವ ಮಹಾಗುಣಾ. ಸುಧಾಮ ಕೊಟ್ಟಿದ್ದು ಬರೀ ಅವಲಕ್ಕಿದೆ. ಆದರೆ ಇದ್ದಿದ್ದು ಅವಲಕ್ಕಿ ಒಂದೇ. ಎಷ್ಟು ಕೊಟ್ಟವ್ರು? 100% ಕೊಟ್ಟುಬಿಟ್ಟ. ಸುಧಾಮ ಕೊಟ್ಟದ್ದು 100% ಆಯಿತು, ಭಾರಿ ಪುಣ್ಯ ಬಂತು. ಇನ್ನು ಈಗ ಕೊಡೋದು ಸ್ವಲ್ಪ ತಿಳುವಳಿಕೆ ಭಾರಿ ಜಾಸ್ತಿ ಇದೆ. ಈ ಸ್ವಲ್ಪ ಕೊಡ್ಲಿಕ್ಕೆ ಕಾರಣ ಸ್ವಲ್ಪ ಇತ್ತು ಅಂತ ಕೊಟ್ಟ. ಆದರೆ ಈ ತಿಳುವಳಿಕೆ ಭಾರಿ ಚೆನ್ನಾಗಿದೆ, ಕೊಡೋದು ಭಾರಿ ಕೊಡ್ತಾರೆ. ಅವಾಗೇನು ಪುಣ್ಯ ಎಷ್ಟಾಗುತ್ತಾಗ? ಭಾರಿ ಜಾಸ್ತಿ ಆಗಿಬಿಡುತ್ತೆ. ಇದನ್ನು ಅರ್ಥ ಮಾಡ್ಕೊಂಡು ಪ್ರಪೋರ್ಷನ್ ಲೆಕ್ಕ ಹಾಕ್ತಾ ಹೋಗ್ತಾರೆ. ಹೇಗೆ ಲೆಕ್ಕ ಹಾಕ್ಬೇಕು ತಿಳಿಸ್ತಾರೆ. ತಥಾಪಿ ಅನಂತ ಫಲದಾಹ ಕರ್ತುರೇವ ಮಹಾಗುಣಾ. ಕರ್ತೃ ಇದ್ದಾನೆ, ಅವನ ತಿಳುವಳಿಕೆ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ಫಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಜ್ಞಾನಕ್ಕೆ ಬಂದ ಫಲ. ಈಗ ಜ್ಞಾನ ಕಡಿಮೆ ಇದ್ದಾಗ ಒಂದೇ ಒಂದು ಸಿಗ್ನೇಚರ್ ಎಷ್ಟು ಬೆಲೆ ಇರುತ್ತೆ ಒಬ್ಬನು ಕೊಟ್ಟರೆ? 100 ಕೋಟಿ ಅಪ್ರೂವ್ ಮಾಡ್ತಾವೆ ಸೈನ್ ಮಾಡಿ. ಬಡವ ಏನು ಬರುತ್ತೆ ಅವನಿಗೆ, ಗೊತ್ತಾಯ್ತಾ? ಆದರೆ ಅದಕ್ಕೆ ತದ್ದೇ ಅದೊಂದು ಬೆಲೆ ಇದೆ, ಇಲ್ಲ ಅಂತಲ್ಲ. ಅದು ಇವರಿಗಿರೋ ಮಹತ್ವ ಭಾರಿ ಜಾಸ್ತಿ. ಅದಕ್ಕೆ ಕೋಟಿಗಟ್ಟಲೆ ತೊಗೋತಾರಲ್ಲ ಆ ದೃಷ್ಟಿಯಲ್ಲಿ. ಅದು ಮೋಸ ಹಾಗೆ ಮಾಡಬಾರ್ದು. ಫಲನೇ ಅಷ್ಟು ಬರುತ್ತೆ ಅವ್ರಿಗೆ. ಒಟ್ಟಿನ ಮೇಲೆ ಏನು ಇನ್ನೂ ಇದೆ, 2 ಮುಗಿಸಿಲ್ಲ, ಇನ್ನೂ ಭಾರಿ ಹೇಳ್ತಾ ಇದ್ದಾರೆ. ಈಗ ಕರ್ತರೇವ ಮಹಾಗುಣ. ಕರ್ತೃ ಗುಣಗೆ ಯಾವುದು ಅಂತ ಕೇಳಿದರೆ ಜ್ಞಾನಭಕ್ತಿಗಳು. ಇದು ಕರ್ತೃಳಿಬೇಕಾದ ಮುಖ್ಯವಾದ ಗುಣಗಳು. ಜ್ಞಾನಪೂರ್ವಕ ಕೊಡ್ತಾನೆ. ಇನ್ನೇನೋ ಕೊಟ್ಟು ರಾಯರ ಹತ್ರ ಎಷ್ಟು ಜನ ಹೋಗ್ತಾರೆ? ರಾಯರ ಯಾರತ್ರ ಏನು ಗೊತ್ತು ಅವ್ರಿಗೆ? ಪರಿಮಳ ಬರೆದವರು ಅಂತ ಗೊತ್ತಾ? ಪರಮೇಶ್ವರ್ ಏನೇನೂ ಗೊತ್ತಿಲ್ಲ. ದೊಡ್ಡ ನಮಸ್ಕಾರ. ಅವ್ರು ಎಷ್ಟು ಪುಣ್ಯ ಕೊಡ್ಬೋದು? ಅವರಿಗೆ ಎಷ್ಟು ಪುಣ್ಯ ಕೊಡೋಕ್ಕೆ ಸಾಧ್ಯ ಇದೆ? ಸಾಧ್ಯ ಅಲ್ಲ. ಮಾರ್ಕ್ಸ್ ಕೊಡ್ಬೇಕಾದ್ರೆ ನೋಡ್ತಾರೆ. ಆನ್ಸರ್ ಪರ್ಫೆಕ್ಟಾಗಿ ಬರೆದು ಸುಮ್ಮನೆ ಏನೋ ಬರೆದ ಅಷ್ಟು ಮಾರ್ಕ್ಸ್ ಕೊಡೋದಕ್ಕಾಗೋದಿಲ್ಲ. ಏನೂ ಬರೆಯೋದಕ್ಕಿಂತ ವಾಸಿ ಏನೋ ಒಂದು ಚೂರು ಕೊಟ್ಬಿಡ್ತಾರೆ ಅಷ್ಟೇ. ಆ ತರಹ ಮಾರ್ಕ್ಸ್ ಕೊಡೋದು ಹೇಗೆ, ಪುಣ್ಯ ಕೊಡೋದು ಹಾಗೇನೆ. ಆದ್ದರಿಂದ ತಿಳುವಳಿಕೆ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಅವನಿಗೆ ಬರ್ತಕ್ಕಂಥ ಫಲ ವೇರಿ ಆಗ್ತಾ ಹೋಗುತ್ತೆ. ಅದನ್ನೇ ಯಥಾ ಮಾಂ ಪ್ರಪದ್ಯಂತೆ ತಾನ್ ತಥೈವ ಭಜಾಮ್ಯಹಂ. ನನ್ನನ್ನು ಹೇಗೆ ತಿಳ್ಕೊಂಡು ಆರಾಧನೆ ಮಾಡ್ತಾರೋ ಹಾಗೆ ನಾನು ಅವರಿಗೆ ಫಲದಾನವನ್ನು ಮಾಡ್ತೇನೆ ಎಂದು ಭಗವಂತ ಹೇಳಿಬಿಟ್ಟಿದ್ದಾನೆ.
ಸತಾಂ ಸತಾಂ ಪ್ರೀತಿಶ್ಚ ತತ್ರಾಪಿ ಸದ್ವರೋ ಹರಿರೇವಹಿ. ಇನ್ನು ಅದರ ಸಜ್ಜದ್ರ ಪ್ರೀತಿ ಆಗಬೇಕು, ಮುಂಗಿನ ಭಾಗ. ಸಜ್ಜರ ಪ್ರೀತಿ ಆದಷ್ಟು ಅವ್ರಿಗೆ ಏನಾಗುತ್ತೆ, ಫಲ ಜಾಸ್ತಿ ಬರುತ್ತೆ ಅವರಿಗೆ. ಪ್ರೀತಿ ಅದಕ್ಕೆ ಪ್ರೀಡಾಯಾಮೋ ವಾಸುದೇವವನ್ನ ಮಾತು ದೇವರಿಗೆ ಅನ್ವಯ. ಇನ್ನು ಯಥಾಯೋಗ್ಯವಾಗಿ ತಾರತಮ್ಯ ಕ್ರಮದಲ್ಲಿ ದೊಡ್ಡವರಿಗೆಲ್ಲ ಪ್ರೀತಿ ಉಂಟು ಮಾಡಬೇಕು ಸಜ್ಜನರಿಗೆ. ಸತಾಂ ಪ್ರೀತಿಶ್ಚ ತತ್ರಾಪಿ ಸದ್ವರೋ ಹರಿರೇವಹಿ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸರ್ವೋತ್ತಮ ಯಾರು? ಸದ್ವರಃ. ಸತ್ಸುವರಃ ಸದ್ವರಃ. ಸತ್ಸುವರಃ ಸದ್ವರ ಅಥ ಸತಾಂ ವರಃ ಯಸ್ಮಾತ್ ಸಹ ತದ್ವರ ವರದೇಶ ವರಪ್ರದಂ ಇದ್ದ ಹಾಗೆ. ಅದು ಸಜ್ಜನ ಅತ್ಯಂತ ಶ್ರೇಷ್ಠ ಯಾರು ಅಂದರೆ ನಾರಾಯಣ. ಪಾಂಡವರು ಯಾರಿಗೆ ಕೊಟ್ಟಿದ್ದೀಗ ಸ್ವಲ್ಪ ನೋಡ್ತಾ ಹೋಗಿ. ಆ ಬ್ರಾಹ್ಮಣ ಕೊಟ್ಟಿದ್ದು ಯಾರಿಗೆ ಕೊಟ್ಟಿದ್ದೀಗ? ಒಬ್ಬ ಅತಿಥಿಗೆ. ಅತಿಥಿ ಯಾರು? ಯಮದೇವರು. ಅವರಿಗೆ ಕೊಟ್ಟಿದ್ದಕ್ಕೆ ಅಷ್ಟು ಫಲ ಬಂತು. ಪಾಂಡವರು ಕೊಡ್ತಿರೋದು ಯಾರಿಗೆ? ಪರಮಾತ್ಮನಿಗೆ ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಈಗ ಪರಮಾತ್ಮನಿಗೆ ಕೊಡ್ತಾ ಇದ್ದಾರೆ ಅಂದಮೇಲೆ ಎಲ್ಲಿಂದೆಲ್ಲಿ ಡಿಫ್ರೆನ್ಸ್ ಅದು ಅಂತ ಅರ್ಥ ಆಯ್ತಾ? ಸಾಮಾನ್ಯ ಇದಕ್ಕೆ ಕೊಟ್ಟಿದ್ದೆಲ್ಲಿ, ಅದಕ್ಕೆ ಕೊಟ್ಟಿದ್ದೆಲ್ಲಿ. ಕೊಟ್ಟವ್ರು ಯಾರು ಒಂದು ಪಾಯಿಂಟು, ಕೊಟ್ಟಿದ್ದೇನು ಎರಡನೇ ಪಾಯಿಂಟ್. ಕೊಟ್ಟು ಹೇಗೆ ವಕ್ತೃ ಶ್ರೋತೃ ಪ್ರಸಕ್ತಿ ರಾಮ್ ಯದಾಪ್ತಿರ ಅನುಕೂಲತಾ ಇದ್ದ ಹಾಗೆ ವಕ್ತಾನುಕೂಲ್ಯ ಶ್ರೋತ್ರಾನುಕೂಲ್ಯ ಪ್ರಸಕ್ತಿ ಅನುಕೂಲ್ಯ ಹಾಗೆ ಇಲ್ಲಿ ಅವನು ಕೊಟ್ಟಿದ್ದು ಒಬ್ಬ ಬ್ರಾಹ್ಮಣ, ಕೊಟ್ಟಿದ್ದು ಯಮದೇವರಿಗೆ, ಕೊಟ್ಟಿದ್ದು ಒಂದು ಸಕ್ತು ಪ್ರಸ್ಥ. ಮೂರು ಇಟ್ಕೋಬೇಕೀಗ. ಪಾಂಡವರು ಕೊಡ್ತಿರೋದು ಯಾರೀಗ? ಪಾಂಡವರು ಯಾರವರು? ಕರ್ತರೇವ ಮಹಾಗುಣ ದೇವಶ್ರೇಷ್ಠರುಗಳು, ತತ್ವಾಭಿಮಾನಿ ದೇವತೆಗಳು, ಒಳಗಿದ್ದು ಮಾಡಿಸೋರವರು. ಎರಡನೇದೇನಿದೆ? ಕೊಟ್ಟಿದ್ದೇನವರು? ಇಡೀ ಸರ್ವಸ್ವ ಜಗತ್ತನ್ನೇ ಕೃಷ್ಣಾರ್ಪಣ ಅಂತ ಕೊಟ್ಬಿಟ್ಟು ಜಗತ್ತನ್ನೇ. ಎರಡನೇ ಪಾಯಿಂಟ್. ಅದು ಮೂರಿಗೆ ಕೊಟ್ಟಿದ್ದು ಯಾರಿಗೆ ಕೊಡ್ತಿದ್ದಾರೆ? ಸಾಕ್ಷಾತ್ ಭಗವಂತನಿಗೆ. ಎಲ್ಲೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆದರೆ ಆ ಬ್ರಾಹ್ಮಣರ ಪಾಪ ಯೋಗ್ಯತೆ ಪ್ರಕಾರ ಪುಣ್ಯ ಇದ್ದಾನೆ. ಅದನ್ನು ಇವ್ರೇನು ಮಾಡಿದ್ರು? ಬೈಯೋರು. ಆ ಯಜ್ಞ ಆ ಬ್ರಾಹ್ಮಣನ ತ್ಯಾಗ ಹೊಗಳಿದ್ರು, ಪಾಂಡವ್ರನ್ನ ಬೈದರು. ಆಚಾರ್ಯ ಯಾರನ್ನೂ ಬೈತಾ ಇಲ್ಲ. ಅರ್ಥ ಆಯ್ತಾ? ಈಗ ಇವ್ರ ಪುಣ್ಯ ಜಾಸ್ತಿ, ಅವ್ರ ಪುಣ್ಯ ಕಡಿಮೆ ಅಂತ ಹೇಳಿದ್ರು. ಇವನು ಯಜ್ಞನೇ ಅಲ್ಲ ಅಂತ ಹೇಳಿದ ಗೊತ್ತು. ಯಾವ ಲೆಕ್ಕ ಮೂಲೆ ಯಜ್ಞ ಅಂತ ಬೈದುಬಿಟ್ಟ ಇವರು. ಹಾಗೆ ಹೇಳಕ್ಕೆ ಹೋಗಲಿಲ್ಲ. ಅವ್ರ ಯೋಗ್ಯತೆ ಪ್ರಕಾರ ಅವ್ರು ಮಾಡಿದ್ದಾರೆ ಪಾಪ, ಅದನ್ನು ಹೊಗಳ್ಬೇಕು, ಏನೂ ತಪ್ಪಲ್ಲ. ಆದರೆ ಪಾಂಡವರು ಮಾಡಿದ ಯಜ್ಞಕ್ಕೆ ಹೋಲಿಸೋಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ದೊಡ್ಡದಾಗಿತ್ತು ಅಂತ ಹೇಳ್ತಾರೆ. ಈ ವರ್ಷ ಒಬ್ಬರೂ ಮಾಡಿಲ್ಲ, ಹೇಳಲಿಲ್ಲ. ವಾರಪತ್ರಿಕೆಯಲ್ಲಿ ಬರ್ತಾಯಿದೆ, ಕಥೆ ಬರೆದು ಬಿಡ್ತಾರೆ. ಪಾಂಡವರ ಯಜ್ಞ ಬಹುಪ್ಲಸ್ಸು ಅಂತ ನಕಲ ಹೇಳಿತು, ಮುಂಗುಸಿ ಹೇಳಿತು, ಅಲ್ಲಿ ಕಥೆ ಮುಗೀತು. ಆ ಮುಂಗುಸಿ ಒಂದು ಸರ್ತಿ ಬೈದರೆ ಇವ್ರು ಬೈತಾರೆ ಇರ್ತಾರೆ. ಆದ್ದರಿಂದ ಎಷ್ಟಾಗುತ್ತೆ ಪಾಪ ಅವರಿಗೆ? ಪಾಪದ ಫಲ ಬರುತ್ತೆ ಅವರಿಗೆ. ಬಂತಾರೆ ಪಟ್ಟಾಭಿಷೇಕ ವಿಘ್ನ ಮಾಡಿಲ್ಲ. ಅವಳು ಮಾಡಿದ ಸರಿ ಅಂತ ಯಾರು ಹೇಳ್ತಾರೆ? ಅವ್ರಿಗೇನಾಗುತ್ತೆ? ಈಗ ಆ ಪಾಪ ಎಲ್ಲ ಬರಲಿಕ್ಕೆ ಶುರು ಆಗುತ್ತೆ. ಅರ್ಥ ಆಯ್ತಾ? ಈಗ ಒಂದು ಕೆಲಸ ಹಿಂದೆ ಯಾರೋ ಮಾಡಿದ್ದಾರೆ, ಒಳ್ಳೆಯ ಕೆಲಸ, ಅದು ಸರಿ ಅಂತ ಇವತ್ತು ಹೇಳ್ತೇವೆ, ನಮಗೆ ಪುಣ್ಯ ಬರ್ತದೆ. ಇವತ್ತು ಹೇಳಿದ್ದಕ್ಕೆ ಮತ್ತೆ ಪುಣ್ಯ ಬಂತು. ಸರಿಯಾಗಿ ಮಾಡಿದ್ದನ್ನು ಸರಿ ಅಂತ ಹೇಳಿದ್ದಕ್ಕೂ ಪುಣ್ಯ ಬರುತ್ತೆ, ತಪ್ಪಾಗಿ ಮಾಡಿದ್ದನ್ನು ಸಪೋರ್ಟ್ ಮಾಡಿದ್ದಕ್ಕೂ ಪಾಪ ಬರುತ್ತೆ. ಮತ್ತೆ ಇವತ್ತು ಮಿಥ್ಯಾಜ್ಞಾನ ಅಂದರೆ ಅದೇನೆ. ತಪ್ಪು ಕಥೆ ಹೇಳಿದಾಗ ಆ ತಪ್ಪಿನ ಹೊಣೆಗಾರಿಕೆ ಯಾರು ಕೇಳಿದವರು ಹೊರಬೇಕಾಗ್ತದೆ, ಹೇಳಿದವ್ರಿಗಂತೂ ಭಾರಿ ಜಾಸ್ತಿ ಬಂದೇ ಬರುತ್ತೆ. ಅದಕ್ಕೆ ಜ್ಞಾನದ ಪಾವಿತ್ರ್ಯ ಏನು ಮಾಡಬೇಕು? ನಾವು ಅದನ್ನು ತುಂಬ ಚೆನ್ನಾಗಿ ಕಾಪಾಡಬೇಕು. ಇದು ಅರ್ಥ ಮಾಡಿಕೊಂಡ್ರೆ ನಾವು ಜ್ಞಾನದ ಪಾವಿತ್ರ್ಯ ಒತ್ತಿಡಲಿಕ್ಕೆ ಇದೆಲ್ಲ ಹಿಡಿದ ಮಾತುಗಳು. ತಥಾಪಿ ಅನಂತ ಫಲದಾಹ ಕರ್ತುರೇವ ಮಹಾಗುಣಾ. ಮಹಾಗುಣ ಅಂದರೆ ವಿಷ್ಣು ಭಕ್ತಿರ್ಹಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣ. ಭಕ್ತಿ ಜ್ಞಾನಾದಿಗಳೇ ಮಹಾಗುಣಗಳೇ ಹೊರತು ಯಾವ್ಯಾವುದೂ ಅಲ್ಲ. ಸತಾಂ ಪ್ರೀತಿಶ್ಚ ತತ್ರಾಪಿ ಸದ್ವರೋ ಹರಿರೇವಹಿ ಪಾರ್ಥೇಭ್ಯೋ ಅಧಿಕ ಕರ್ತ ಸಮೋವಾ ಕೋ ಗುಣೈರ್ಭವೇತ್. ಪಾಂಡವರಿಗಿಂತ ದೊಡ್ಡ ಕರ್ತರು ಯಾರಿದ್ದಾರೆ ಜಗತ್ತಿನೊಳಗೆ? ಭಾವಿ ಬ್ರಹ್ಮದೇವರು ಇರೋದಲ್ಲಿ. ಅಂದರೆ ಅವ್ರಿಗೆ ಮ್ಯಾಚ್ ಮಾಡೋರು ಯಾರೂ ಇಲ್ಲ. ನಾವು ಏನೇ ಅರ್ಪಣೆ ಮಾಡಿದರೂ ಕೂಡ ಕೊಡಬೇಕಾದ ಅವ್ರ ಮೂಲಕ. ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಅಂಥೇಳಿ ಅಂಥ ಹೊತ್ತಿನೊಳಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಹೋದರೆ ಇವರು ಎಂತ ಕಂಪೇರ್ ಮಾಡಿದಾಗಾಯ್ತು. ಈಗ ಅದಕ್ಕೆ ಪುರಾಣದ ಕಥೆಗಳನ್ನು ಹೇಳಬೇಕಾದ್ರೆ ಎಷ್ಟು ಎಚ್ಚರಿಕೆಯಿಂದ ಹೇಳಬೇಕು ಅಂತ ಹೇಳ್ತಾರೆ. ಪಾರ್ಥೇಭ್ಯೋ ಅಭ್ಯಧಿಕ ಕರ್ತ ಸಮೋವ. ಅವ್ರಿಗೆ ಈಕ್ವಲ್ಲೇ ಇಲ್ಲ, ಮೇಲೂರಿನಿಂದ ಬರ್ತಾರೆ. ಲಕ್ಷ್ಮೀಕಾಂತ ಸಮಂತ ತೋಪಿ ಇದ್ದಾಗೆ ಪಾಂಡವರಿಗೆ ಸಮರಾದ ಕರ್ತೃಗಳೇ ಇಲ್ಲ ಅಂದಮೇಲೆ ಮೇಲೂರು ಎಲ್ಲಿಂದ ಬರ್ತಾರೆ? ಮತ್ತೆ ಕೋ ಗುಣೈರ್ಭವೇತ್ ಸತಾಂಚ ಪ್ರವರೋ ವಿಷ್ಣು ಸದ್ಭಿ ಮುನಿಸುರೈರ್ಯುತಃ ಪ್ರತ್ಯಕ್ಷತಃ ಕಾರಯತಿ ಪಾರ್ಥೈ ಪ್ರಿಯತಮೈಶ್ಚತೈ. ಸರ್ವೋತ್ತಮನಾದವನು ವಿಷ್ಣು ವ್ಯಾಸರೂಪದಿಂದ ಅಲ್ಲಿ ಕೂತಿದ್ದಾನೆ. ಯಜ್ಞ ಪ್ರಧಾನ ಮಾಡಿಸ್ತಿರೋದು ಅವರೇ, ಸ್ವೀಕಾರ ಮಾಡ್ತಿರೋದು ಕೃಷ್ಣಾರ್ಪಣ, ಕೃಷ್ಣನೇ ಕೂತ್ಬಿಟ್ಟಿದ್ದಾನೆ. ಪ್ರತ್ಯಕ್ಷತಃ ಕಾರಯತಿ, ಸನ್ನಿಧಾನ ಇಟ್ಟಲ್ಲ, ಸನ್ನಿಧಾನ ಶಿಷ್ಯನ ಕಳಿಸ್ಕೊಡ್ತಾರೆ, ಮಾಡಿಸಿಬಿಡ್ತಾರೆ. ಆತನೇ ಬಂದಿಲ್ಲ ಅಂತ ಅವರು ಶಿಷ್ಯ ಮಾಡಿಸ್ತಾ ಅಂತ ಒಂದು ಮಹತ್ವ ಬಂತಾರೆ. ಅವರೇ ಮಾಡಿಸಿದ್ರು ಅಂದರೆ ಇನ್ನೂ ಜಾಸ್ತಿ ಆಗೋಯಿತು. ಆ ದೃಷ್ಟಿಯಲ್ಲಿ ಸತಾಂ ಪ್ರತ್ಯಕ್ಷತಃ ಕಾರಯತಿ, ತಾವೇ ಎದುರಿಗಿದ್ದು ಮಾಡಿಸ್ತಾ ಇದ್ದಾರೆ. ಪಾರ್ಥೈ ಪ್ರಿಯತಮೈಶ್ಚತೈ. ಯಾವಾಗಲೂ ಕೂಡ ತುಂಬ ದೊಡ್ಡವ್ರು ಬೇಕಾದವ್ರು ಮಾಡ್ತಾರೆ, ನಾನೇ ಬರ್ತೀನಿ ಅಂತ ಹೇಳ್ತಾರೆ. ಬೇರೆ ಮಾಡಿದ್ರೆ ಯಾರು ನಮ್ಮ ಕಡೆಯವ್ರು ಕಳಿಸ್ತೀನಿ ಅಂತ ಹೇಳ್ತಾರೆ.
ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ಅವ್ರು ಅಷ್ಟು ಪ್ರಿಯತಮರಾಗಿದ್ದರಿಂದನೇ ತಾನೇ ಇದ್ದು ಅವ್ರು ಕೆಲಸ ಮಾಡಿಸಿದ್ದು. ಪ್ರಿಯತಮೈಶ್ಚ ತೈಹಿ, ಇಷ್ಟೊಂದೇ ಪಾಯಿಂಟ್ ನೋಡಬೇಕು. ಎಂಬಖ ಪ್ರವರಂ ತಸ್ಯ ಸಮಂ ಕಿಂ ಶುಭ ಸಾಧನಂ. ಮತ್ತು ಅವ್ರು ಮಾಡಿದ್ದು ಪಾಪ ಇದು ಅದೊಂದು ಯಜ್ಞ, ಅತಿಥಿ ಪೂಜೆ ಯಜ್ಞ ಮಾಡಿದ ಅಷ್ಟೇ. ಇವ್ರು ಮಾಡಿದ್ದೇನು ಮಖ ಪ್ರವರ ಇದು. ಅಶ್ವಮೇಧ ಕ್ರತು ಶ್ರೇಷ್ಠ ಅಂಥ ಯಜ್ಞವನ್ನು ಮಾಡಿದಾಗ ಅದಕ್ಕೆ ಹೊರತಕ್ಕೆ ಬರುತ್ತಾ? ಸಾಧ್ಯನೇ ಇಲ್ಲ. ಸಮಂ ಕಿಂ ಶುಭ ಸಾಧನಂ ಪಠಂತಿ, ಇದೆಲ್ಲ ಎಲ್ಲೋ ಹೇಳಿದ್ದಲ್ಲ, ಆಚಾರ್ಯ ಹೇಳ್ತಾರೆ ವಿಷ್ಣು ಶ್ರುತಿವಾಕ್ಯಗಳು ಅಂತ ಹೇಳಿದ್ದಾರೆ. ಇವಿಷ್ಟು ಶ್ರುತಿವಾಕ್ಯಗಳು. ಪಠಂತಿ ಪೈಂಗಿನಶ್ಚೈತಾನ್ ಮಂತ್ರಾನ್ ಅನ್ವರ್ಥಕಾನಿಹ. ಪೈಂಗಿ ಶ್ರುತಿ ಹೇಳಿದ ಮಾತುಗಳಿವೆಲ್ಲ. ಆದ್ದರಿಂದ ಫಲ ವ್ಯತ್ಯಾಸ ಯಾತಕ್ಕಾಗಬಂದ ಕಾರಣ ಹೇಳ್ತಾರೆ. ನಮ್ಮಲ್ಲಿ ಸಿಂಪಲ್ಲಾಗಿ ನೋಡಿ, ಒಂದು ಟೀಮ್ನ ಡೆಲ್ಲಿಗೆ ಕಳಿಸ್ತಾರೆ. ಈಗ ಒಂದು ಟೀಮ್ ಹೋಗುತ್ತೆ, ಯಾವುದೋ ಇನ್ಸ್ಪೆಕ್ಷನ್ಗೆ ಹೋಗ್ತಾರೆ. ಈಗ ಅದು ಅಲ್ಲಿ ಫ್ಲೈಟಲ್ಲಿ ಹೋಗ್ತಾರೆ. ಆ ಫ್ಲೈಟಲ್ಲಿ ಹೋಗೋರು ಯಾರ್ಯಾರು ಇದ್ದಾರೆ, ಚೀಫ್ ಆಫೀಸರಿಂದ ಹಿಡಿದು ಕ್ಲರ್ಕ್ವರೆಗೂ ಇದ್ದಾರೆ, ಸಾಮಾನ್ಯ ಕ್ಲರ್ಕ್ವರೆಗೂ ಇದ್ದಾರೆ. ಆದರೆ ಅವರಿಗೆಲ್ಲ ಒಂದೇ ಫೇರ್ ಕೊಡ್ತಾರಾ? ಏನು ಕೊಡ್ತಾರೋ ಅವ್ರಿಗೀಗ? ಫೇರ್ ಚೇಂಜ್ ಆಗಿಬಿಡುತ್ತೆ. ಅವ್ರ ಕ್ಯಾಟಗರಿ ಪ್ರಕಾರ ಚೇಂಜ್ ಆಗುತ್ತೆ. ಅದೇ ಪ್ಲೇನಲ್ಲಿ ಹೋಗಿದ್ರು ಕೂಡ ಚೇಂಜ್ ಆಯಿತು. ಇಳ್ಕೊಳಕ್ಕೆ ರೂಮ್ ಕೊಡ್ಬೇಕಾದ್ರೆ ಎಂಥದ್ದು ಕೊಡ್ತಾರೆ, ಡಿಫ್ರೆಂಟ್ ಮಾಡ್ತಾರೆ. ಮತ್ತು ಆಮೇಲೆ ಅಲವೆನ್ಸ್ ಎಲ್ಲ ಏನು ಸಿಗುತ್ತೆ ಡೈಲಿ, ಅದು ವೇರಿ ಆಗುತ್ತೆ. ಯಾತಕ್ಕೆ ಯಾಕೆ ವೇರಿ ಆಯ್ತು? ಇದು ಒಂದೇ ಕೆಲಸನೇ, ಅವ್ರ ಯೋಗ್ಯತೆ ತಕ್ಕಂತೆ ಚೇಂಜ್ ಆಗ್ತಾರೆ. ಆಫೀಸರ್ ಇಲ್ಲೋರು ಕೆಲವು ಏನೂ ಮಾಡೋಂಗಿಲ್ಲೇ ಇಲ್ಲ. ಅವ್ರು ಪ್ರಧಾನ ಆದ, ಬಟ್ ಅವ್ರಿಗೆ ಅಸಿಸ್ಟೆನ್ಸ್ ಬೇಕು, ಇವ್ರು ಹೋಗಬೇಕು. ಅಲ್ಲಿ ಇವತ್ತೆಲ್ಲ ನೋಡ್ತೇವೆ ಅದನ್ನು. ಇವಾಗ ಸ್ಯಾಲ್ರಿ ರೈಸ್ ಆಯಿತು ಅಂತ ಹೇಳಿದ್ರೆ ಒಂದೇ ರೈಸ್ ಆಗೋದಿಲ್ಲ, ಬೇಸಿಕ್ ಪ್ರಕಾರ ರೈಸ್ ಆಗುತ್ತೆ. ಬೇಸಿಕ್ ಎಂಬುದೇನೋ ಸ್ವರೂಪ, ಬೇಸಿಕ್ ಅದು ಸ್ವರೂಪ, ಅದ್ರ ಮೇಲೆ ಡಿಪೆಂಡ್ ಆಗಕ್ಕೆ ಶುರುವಾಗುತ್ತೆ. ಆ ಅರ್ಥದೊಳಗೆ ಸರಿಯಾಗಿ ಗಮನಿಸಿದರೆ ನಾವು ಮಖ ಪ್ರವರಂ, ಅವನು ಕೊಟ್ಟ ಸಕ್ತುಪ್ರಸ್ಥೆಯಲ್ಲಿ ಮಖ ಪ್ರವರ, ಇಲ್ಲಿ ಮಖ ಮಖವರ ಮಖ ಪ್ರವರ. ಮಖ ಅಂದರೆ ಯಜ್ಞ, ಯಜ್ಞವರ ಅಂದರೆ ಶ್ರೇಷ್ಠ ಯಜ್ಞ, ಮಖ ಪ್ರವರ ಅಂದರೆ ಸರ್ವಶ್ರೇಷ್ಠವಾದ ಯಜ್ಞ. ಅದನ್ನು ಸರ್ವಶ್ರೇಷ್ಠ ರೀತಿಯಲ್ಲಿ ಮಾಡಿರಬೇಕಾದ್ರೆ ಅದಕ್ಕೆ ಕಂಪೇರ್ ಮಾಡೋದಕ್ಕೆ ಹೋಗಬಾರ್ದು. ತಸ್ಯ ಸಮಂ ಕಿಂ ಶುಭ ಸಾಧನಂ, ಅದಕ್ಕೆ ಸಮಾಧಿ ಇನ್ನೊಂದು ಯಜ್ಞನೇ ಇಲ್ಲ, ಕಾರ್ಯನೇ ಇಲ್ಲ ಅಂದಮೇಲೆ ಯಾವುದೇ ಕರ್ಮ ಶ್ರೇಷ್ಠವಾಗೋದು ಯಜ್ಞಾತ್ಮಕವಾದಾಗ. ಯಜ್ಞನೇ ಹಾಗೆ ಮಾಡಿಬಿಟ್ಟಾಗ ಅವರು ನಂಬರ್ 1 ಆಗೋಯ್ತು. ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಅಂತ ಹೇಳಿದಾಗ ಜಾಸ್ತಿ ಆತ್ಮೆ ಮಾಡುತ್ತಿರೋದು. ಆಮೇಲೆ ಯಾರೋ ಬ್ರಾಹ್ಮಣರು ಕೊಡ್ತಾರೆ ಕೃಷ್ಣಾರ್ಪಣ ವಸ್ತು ಅಂತೇಳಿ, ದೇವರಿಗೆ ಕೊಟ್ಬಿಟ್ಟಾಗ ಇನ್ನೂ ಜಾಸ್ತಿ ಆಯಿತು. ಇವೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ವಿಮರ್ಶೆ ಹೇಗೆ ಮಾಡಬೇಕು ಆಚಾರ್ಯರು ತೋರಿಸ್ತಾರೆ. ಇದೊಂದು ಸರಿಯಾಗಿ ಓದ್ಕೊಂಡ್ಬಿಟ್ರೆ ಎಷ್ಟು ವಿಷಯ ಗೊತ್ತಾಗುತ್ತೆ. ಉಳಿದವ್ರಿಗೆ ಯಾತಕ್ಕೆ ಗೊತ್ತಾಗ್ತಿಲ್ಲ, ಓದಲ್ಲ, ಅಲ್ಲಿ ಸಮಸ್ಯೆ ಇರೋದು. ತಾತ್ಪರ್ಯನೇ ಓದಿಬಿಟ್ರೆ ಎಷ್ಟು ವಿಷಯ ತುಂಬ್ತಾರೆ ಅಂದರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ. ಏನು ಕೊಡ್ತಾರೆ? ಹಾಂ, ಅದೆಲ್ಲ ಅಂಥ ಕೇಸುಗಳು. ಕೊಟ್ಟಿದ್ದ್ಯಾರಿಗೆ? ಅವರಿಗೆ ಕೊಟ್ಟಿದ್ದು ಯಾವುದು? ಗೋನ, ಸ್ವತಃ ಬ್ರಾಹ್ಮಣ, ಅದು ಉಡುಪಿ ಕ್ಷೇತ್ರ, ಇದೆಲ್ಲ ಸೇರಿದ್ದರಿಂದ ಫಲ ಬಂತು. ಆತ ಮುಂದಿನ ಏನಾದ? ಮಗನಾಗಿ ಹುಟ್ಟಿ ಆಚಾರ್ಯ ಶಾಸ್ತ್ರ ಓದಿ ಮೋಕ್ಷಕ್ಕೆ ಹೊರಟು ಬಿಟ್ಟ. ಕೊಟ್ಟಿದ್ದು ಒಂದು ಗೋವಿಗೆ ಇಷ್ಟು ಫಲ ಬಂತು. ಈಗ ದುರ್ಯೋಧನ ಗೋಗ್ರಹಣ ಮಾಡಿ ಹಾಳಾದನೇ ಹೊರತು ಇದೇ ಇಲ್ಲ. ಈಗ ಪಾಂಡವರು ಗೋಮ ಎಷ್ಟು ಪುಣ್ಯ, ಒಂದು ಗೋವಿಗೆ ಇಷ್ಟ ಆದರೆ ಎಷ್ಟು ಗೋಮೋಚನೆ ಮಾಡಿದರು. ವಿಭೀಷಣ ಮೋಚನೆ ಮಾಡಿದ್ಕೊಂಡು 1 ಕೋಟಿ, ಅರ್ಜುನ ಮಾಡಿದ 60 ಲಕ್ಷ, ಎಲ್ಲ ಲೆಕ್ಕ ಕೊಡ್ತಾರೆ ಅದರಲ್ಲಿ. ಎಷ್ಟು ಪುಣ್ಯ ವೇರಿ ಆಗ್ತಾ ಹೋಗುತ್ತಾಗ. ಅಲ್ಲಿ ಜನ ಏನು ಮಾಡ್ತಾರೆ, ಅರ್ಜುನದೇ ಶ್ರೇಷ್ಠ ಭೀಮನಿಗಿಂತ ಅಂತ ಅಂದ್ಬಿಡ್ತಾರೆ. ಹೋಯ್ತಲ್ಲ ಮತ್ತೆ ಅರ್ಜುನನಿಗೆ ಗಾಂಡೀವ ಇದೆ, ರಥ ಇದೆ, ಎಲ್ಲ ಇದು ಮಾಡಿರೋದು. ಭೀಮಸೇನಿಗೆ ಏನಿಲ್ಲ, ಬರೀ ಕೈಲಿ ಮಾಡಿದ ಕೆಲಸ. ಅದು ಪುಣ್ಯ ಎಷ್ಟು ಜಾಸ್ತಿ ಆಯ್ತಾಗ. ಇದೆಲ್ಲ ನೋಡ್ತಾ ಹೋದರೆ ವಿಮರ್ಶೆ ಹಾಗೆ ಮಾಡಬೇಕು. ಈ ಜನಕ್ಕೆ ವಿಮರ್ಶೆ ಗೊತ್ತಿಲ್ಲ, ಹಾಳಾಗೋಲಿ. ಗೊತ್ತಿಲ್ಲ ಅಂತ ಗೊತ್ತಿರಬೇಕಲ್ಲ ಕೊನೆ ಪಕ್ಷ. ಆ ಫೀಲ್ಡ್ ಅಲ್ಲ ನಮ್ಮದು, ಆ ಫೀಲ್ಡೇ ಅಲ್ಲ. ಇವತ್ತು ಎಲ್ಲರೂ ಮೆಡಿಕಲ್ ಕೈ ಹಾಕ್ಲಿಕ್ಕೆ ಬರೋಲ್ಲ, ಇದನ್ನೇ ಕೈ ಹಾಕ್ಲಿಕ್ಕೆ ಬರೋಲ್ಲ, ಯಾವುದಕ್ಕೆ ಕೈ ಹಾಕ್ಲಿಕ್ಕೂ, ಟೈಪ್ ರೈಟಿಂಗ್ DTP ಕೈ ಹಾಕ್ಲಿಕ್ಕೂ ಬರೋಲ್ಲ. ಮಹಾಭಾರತ ಬಿಡಿಗೆ ಎಲ್ಲರೂ ಕೈ ಹಾಕಿಬಿಡ್ತಾರೆ. ಆದ್ದರಿಂದ ಪದ್ಧತಿ ಆಗ್ತದೆ. ಹೇಳೋರೆಲ್ಲ ಕೇಳೋಲ್ಲ ಅದ್ರ ಬಗ್ಗೆ. ಕೇಳಬೇಕು, ಹೋ ಆರ್ ಯು ಫಸ್ಟ್. ರೈಟ್ ಅಂತ ಇರಿ, ಹಾಗೆ ನಿಮಗೂ ರೈಟ್ ಇದೆ, ನಂಗೆ ರೈಟ್ ಇದೆ ಅಂತ ಔಷಧಿ ಕೊಟ್ಬಿಡು ನೋಡಂತೆ. ಆ ರೈಟ್ ಇಲ್ಲ ಅವನಿಗೆ. ಕೊಡ್ಬೇಕಾದ್ರೆ ಕಾಂಪಿಟೆನ್ಸ್ ಇದ್ದರೆ ರೈಟ್ ಬರುತ್ತೆ, ಹೊರತು ರೈಟೇ ಬರೋದಿಲ್ಲ ಇಲ್ಲ ಅವನು. ಅರ್ಥ ಆಯ್ತಾ? ಈಗ ಇದು ಯೋಚನೆ ಮಾಡಿದರೆ ಈ ಜನಗಳಿಗೆ ಎಲ್ಲರೂ ಯಾರು ಬೇಕಾದ್ರೂ ಕೈ ಹಾಕ್ಬೋದಾಗ್ರ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಅದನ್ನು ಕಾಲಕ್ಕೆ ಏನು ಮಾಡ್ತಿರಬೇಕು, ಟೆಕ್ಸ್ಟ್ ಬುಕ್ ಬರಲಿಕ್ಕೆ ಕಾಂಪಿಟೆನ್ಸ್ ಆಗಬೇಕಲ್ಲ, ಹಾಗೆ ಯಾರ್ಯಾರು ಬರೋದು ಟೆಕ್ಸ್ಟ್ ಮಾಡೋದಿಲ್ಲ. ಬರೆದವನು ಅರ್ಹತೆ ಹೊಂದಿರಬೇಕು. ಇವತ್ತು ರಾಮಾಯಣ ಮಹಾಭಾರತನ ಕಂಡವ್ರು ಮಾಡ್ತಿದ್ದಾರೆ. ABCD ಗೊತ್ತಿಲ್ಲ ಅದರೊಳಗೆ. ಅದರೊಳಗೆ ಕೆಟ್ಟ ಬರೆಯೋದು, ಅದನ್ನು ಪ್ರಸಾರ ಮಾಡೋದು ದೊಡ್ಡದಾಗಿ. ಇದರಿಂದಾಗಿ ಧರ್ಮ ಹಾಳಾಗಿ ಹೋಗ್ಬಿಡತ್ತೆ. ಇವ್ರು ಮಾಡಬೇಕಾದ್ರೆ ಮಾಡ್ತಾನೇ ಇಲ್ಲ. ಅದು ಉಲ್ಟಾ ಪಲ್ಟ ಏನಾಗ್ಬಿಟ್ಟು ಯಾರು ಸರಿಯಾಗಿ ಮಾಡಬೇಕು ಅವ್ರು ಏನಿಲ್ಲ, ಎಷ್ಟೇ ಎಲ್ಲ ಅದನ್ನೇ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ ಅಷ್ಟು ಮಟ್ಟಿಗೆ. ಯಾಕಂದ್ರೆ ಇವರು ಇದೇ ಗೊತ್ತಿಲ್ಲ, ಆದ್ದರಿಂದ ಅದೇ ಕತೆ ಸರಿ ಅನ್ಕೊಂಡ್ಬಿಡ್ತಾರೆ. ಅದರಿಂದ ಎಷ್ಟು ಅನಾಹುತ ಆಗುತ್ತೆ. ಯಮ್ಮಖ ಪ್ರವರಂ ತಸ್ಯ ಸಮಂ ಕಿಂ ಶುಭ ಸಾಧನಂ ಪಠಂತಿ ಪೈಗಿನಶ್ಚೈತಾನ್ ಮಂತ್ರಾನ್ ಅನ್ವರ್ಥಕಾನಿಹ. ಇದಿಷ್ಟು ಒಂದು ಘಟ್ಟ ಮುಗೀತೀಗ. ಇನ್ನೊಂದು ಘಟ್ಟ ಹೇಳ್ತಾರೆ.
ಅವೈಷ್ಣವಕೃತಂ ಕರ್ಮ ಸರ್ವಂ ಅಂತವದುಚ್ಯತೆ. ಈಗ ವೈಷ್ಣವರೇ ಅಲ್ಲ, ಈಗ ದುರ್ಯೋಧನ ಪೌಂಡರೀಕ ಯಾಗವನ್ನು ಮಾಡಿದ. ಏನು ಫಲ ಬರಬೇಕು ಅದಕ್ಕೆ ಈಗ ಹೇಳಬೇಕು. ಅವನು ಮಾಡಿದ ಪೌಂಡರೀಕ ಯಾಗ ಈ ಮಾಡಿದ ಒಂದು ಅತಿಥಿ ಮಾಡಿದ ಸಕ್ತುಪ್ರಸ್ಥಕ್ಕೂ ಸಮ ಅಲ್ಲ. ಯಾತಕ್ಕೆ? ಅದು ನಿಷಿದ್ಧ ಕೆಲಸ ಮಾಡಿದ್ದು. ಏನು ನಿಷಿದ್ಧ ಮಾಡಿದ್ದು? ಪೌಂಡರೀಕ ಯಾಗ. ಪುಂಡರೀಕಾಕ್ಷನಿಗೆ ಆಹ್ವಾನ ಇಲ್ಲ. ಅರ್ಥ ಆಯ್ತಾ? ಈಗ ಕೃಷ್ಣನ ಯಾಗ, ಕೃಷ್ಣನೇ ಇನ್ವಿಟೇಷನ್, ಪಾಂಡವರಿಗೆ ಇನ್ವಿಟೇಷನ್ ಇಲ್ಲ. ಇದನ್ನು ಹೇಗೆ ಕ್ವಾಲಿಟಿ ಹೇಗಿರ್ಬೇಕೀಗ? ಇದು ಅಲ್ಲಿ ಕೆಟ್ಟೋಯ್ತು. ಅವೈಷ್ಣವಕೃತಂ ಕರ್ಮ ಸರ್ವಂ ಅಂತವದುಚ್ಯತೆ. ಅವೈಷ್ಣವ ಏನು ಮಾಡಿರ್ತಾನೆ ಅವನು ಮಾಡಿದ ಎಲ್ಲ ಕೆಲಸಗಳು ಏನಾಗುತ್ತದೋ ಅಂತವತ್ತಂದ್ರೇನು? ಎರಡರ್ಥ. ಅಂತವತ್ತಂದ್ರೇ ಕೊನೆ ಇರೋದು ಅಂತ ಅರ್ಥ. ಕೊನೆ ಇರೋದು ಅಂದರೆ ಲಿಮಿಟೆಡ್ ಅಂತ ಅರ್ಥ. ಅವೈಷ್ಣವ ಎಷ್ಟು ದೊಡ್ಡ ಕೆಲಸ ಮಾಡಿದರೂ ಕೂಡ ಫಲ ಎಷ್ಟು ಬರುತ್ತೆ ಅವನಿಗೆ? ಸ್ವಲ್ಪ. ವೈಷ್ಣವ ಅತಿ ಸ್ವಲ್ಪ ಕೆಲಸ ಮಾಡಿದ್ರೆ ಎಷ್ಟು ಬರುತ್ತೆ ಅವನಿಗೆ? ಅನಂತ ಫಲ ಬರುತ್ತೆ. ಅದಕ್ಕೆ ಫಸ್ಟ್ ಏನು ಬೇಕು ಅಂತ ಆಯ್ತು ಇದಕ್ಕೆ? ಫಸ್ಟು ವೈಷ್ಣವತ್ವ ಬೇಕಿ. ನೋಡಿ, ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ಬ ಸಿಂಗಲ್ ಮೆಥಡ್ ಆರ್ಡರ್ ಕೊಟ್ಟರೆ 130 ಕೋಟಿ ಜನ ಕೇಳಬೇಕಾದ್ರೆ. ಅರ್ಥ ಆಯ್ತಾ? ಆಲ್ ಎಕ್ಸೆಪ್ಷನ್ನೇ ಇಲ್ಲ ಒಬ್ಬನಿಗೆ. ಯಾಕೆ? ಪವರ್ ಇದೆ. ಈಗ ಅವರೇ ರಿಟೈರ್ ಕೆಳಗಿಲ್ಲ, ಅವ್ರ ಮಾತಿಗೆ ಬೆಲೆ ಇಲ್ಲ ಆ ಟೈಮ್ನಲ್ಲಿ. ಅರ್ಥ ಆಯ್ತಾ? ಇದು ವೈಷ್ಣವತ್ವ ಇದ್ದಾಗ ಅದು ಪವರ್. ಅದು ವೈಷ್ಣವತ್ವ ಪವರ್. ನಮ್ಮ ವೈಷ್ಣವತ್ವ ಅಂಬೋದೇನದು ಮೈನಸ್ ಪಾಯಿಂಟ್ ನಮ್ಮ ಪ್ರಕಾರ. ವೈಷ್ಣವ ಅಂತ ಸಂಕೋಚಪಟ್ಟು ಹೇಳ್ಕೊತಾನೆ, ತಪ್ಪದು. ಅದು ಗೌರ್ಮೆಂಟ್ ಸರ್ವೆಂಟ್ ಅಂತ ಹೇಗೆ ಹೆಮ್ಮೆಯಿಂದ ಹೇಳಬೇಕು, ಹಾಗೆ ಅವೈಷ್ಣವಕೃತಂ ಕರ್ಮ ಸರ್ವಂ ಅಂತವದುಚ್ಯತೆ. ಸರ್ವಂ ಅಂತ ಹೇಳಿದ್ರಿಂದ ಎನಿ ಟೈಪ್ ಆಫ್ ಕರ್ಮ ಡನ್ ಬೈ ಎನ್ ಅವೈಷ್ಣವ ಏನಾಗುತ್ತದೋ ಬಿಕಮ್ಸ್ ಹೈಲಿ ಲಿಮಿಟೆಡ್. ಅಂತವತ್ತು ಇನ್ನೊಂದು ಅರ್ಥ. ಅಂತ ಅಂದರೆ ನಾಶಕ್ಕೆ ಕಾರಣ ಆಗುತ್ತೆ. ಅವನ ನಾಶಕ್ಕೇನೆ. ಪೌಂಡರೀಕಾಯಾಗ ಮಾಡಿದ 1 ವರ್ಷಕ್ಕೆ ಸ್ವಂತ ಹೋಗ್ಬಿಟ್ಟು ವಂಶ ನಿರ್ವಂಶ ಮಾಡ್ಕೊಂಡ್ಬಿಟ್ಟ. ಅರ್ಥ ಏನಾಯ್ತು ಅಲ್ಲಿಗೆ? ಘಾತಕ ಆಯಿತು. ಅದೇ ನಮಗೆ ಅರ್ಥ ಆಗುತ್ತೆ. ಒಳ್ಳೆ ಕೆಲಸದಿಂದ ಸಾಯ್ತಾರ ಅಂದರೆ ಕರೆಂಟ್ ರಿಪೇರಿ ಒಳ್ಳೆ ಕೆಲಸ, ರಿಪೇರಿ ಮಾಡಿ ಸಾಯ್ತಾನೆ ಇಲ್ಲ ತಾವು ಗೊತ್ತಿಲ್ಲದೆ ಹೋದರೆ. ಕೆಟ್ಟ ಕೆಲಸ ರಿಪೇರಿ ಮಾಡಿದ್ದು ಅಲ್ಲ, ರಿಸಲ್ಟು ಪ್ರಾಣ ಹೋಗ್ತಾಯಿದೆ. ಆದರೆ ಒಳ್ಳೆಯ ಕೆಲಸ ಆದರೂ ಕೂಡ ಅದಕ್ಕೆ ಏನಿರಬೇಕು ಮಾಡೋದಕ್ಕೆ? ಅರ್ಹತೆ, ಅನುಸಂಧಾನ ಎಲ್ಲ ಗೊತ್ತಿರಬೇಕು. ಇಲ್ಲದ್ರೆ ಮಾಡೋದಕ್ಕೆ ಹೋಗ್ಬೇಡಿ. ಡ್ರೈವಿಂಗ್ ಭಾರಿ ಒಳ್ಳೆಯದು. ಯಾರ್ಯಾರು ಕೂಡ್ಸ್ಕೊಂಡ್ಬಿಟ್ಟಿದ್ದಾರೆ ಡ್ರೈವ್ ಮಾಡಿದ್ರೆ ಆ್ಯಕ್ಸಿಡೆಂಟ್ ಬರ್ತಾ ಡ್ರೈವಿಂಗೇ ಬರ್ತಾಯಿಲ್ಲ. ಭಾರಿ ಸೇವೆ ಮಾಡ್ತೇನೆ ಅಂತ ಬಂದ ಹಾಳು ಮಾಡಿಬಿಟ್ಟು. ಹಾಗಾಗಬಾರ್ದು. ಅವೈಷ್ಣವಕೃತಂ ಕರ್ಮ ಸರ್ವಂ ಅಂತವದುಚ್ಯತೆ. ಅದಕ್ಕೆ ವೈಷ್ಣವ ದೀಕ್ಷೆ ಇರಬೇಕು. ಅದು ರಿನ್ಯೂ ಆಗ್ತಾ ಇರಬೇಕು. ತಪ್ತ ಮುದ್ರಾ ಧಾರಣೆ ಎಲ್ಲ ಏನಾವೆಲ್ಲ ರಿನ್ಯೂವಲ್ ಆಫ್ ವೈಷ್ಣವತ್ವ. ಯಾವ ಲೈಸೆನ್ಸ್ ರಿನ್ಯೂ ಮಾಡೋದಿಲ್ಲ. ಹಳೆ ಲೈಸೆನ್ಸ್ ತೊಗೊಂಡು ಒಪ್ಪೋದೆ. ರಿನ್ಯೂ ಆಗಿಲ್ಲ ಅಂದರೆ ಲೈಸೆನ್ಸ್ ಇಲ್ಲ ಅಂತ ಅರ್ಥ. ರಿನ್ಯೂ ಆಗದೆ ಹೋಗಿದ್ರೆ ಲೈಸೆನ್ಸ್ಗೆ ಏನು ಬೆಲೆ? ಈಗ ಇಲ್ಲ, ಅಷ್ಟೇ. ಅದು ಯಾರು? ಅದು ಅಡುಗೆ ಮಾತು ಬರಲ್ಲ ಅಂತ ಅರ್ಥ. ಅದಕ್ಕೆ ಕೇಳಬೇಕು, ಗಾಬರಿ ಆಗಬೇಕು. ಮಾತು ಬರಲ್ಲ ಅಷ್ಟೇ. ಅವ್ರ ಧರ್ಮಾಚರಣೆ ಅಷ್ಟೇ. ನೋಡಿ, ಇಷ್ಟು ದಿವಸ ಹೋಗಲಿಲ್ಲ, ಆಬ್ಸೆನ್ಸ್ ಬಂತು, ಅನಾಥ ಆಬ್ಸೆನ್ಸ್ ರಿಮೂವ್ ಮಾಡೋ ಸರ್ವಿಸ್ ಸಸ್ಪೆಂಡ್ ಮಾಡ್ತಾರೆ, ಡಿಸ್ಮಿಸ್ ಮಾಡ್ತಾರೆ. ಹೌದಲ್ಲ? ಆಬ್ಸೆನ್ಸ್ ಅಂಬೋದು ಕೂಡ ಏನದು? ಅಪರಾಧ. ಅಪರಾಧ. ಅನಾಥರೈಸ್ಡ್ ಆಬ್ಸೆನ್ಸ್ ಶಬ್ದಕ್ಕೆ ಅನಾಥರೈಸ್ಡ್ ಅಂತಲೇ ಅರ್ಥ. ಅದಕ್ಕೆ ಅದು ದೊಡ್ಡ ಅಪರಾಧವಾದ್ದರಿಂದ ಏನು ಪ್ರಯೋಜನ ಇಲ್ಲ. ಆದರೆ ಪಠಂತಿ ಪೈಗಿನೈಶ್ಚೈತಾನ್, ಇದು ಹಾಗೆ. ಸಂಧ್ಯಾನ 3 ದಿವಸ ಮಾಡಲಿಲ್ಲ, ಹೋಯಿತು. ಮತ್ತೇನು ಮಾಡಬೇಕು ಅವನೀಗ? ಎಷ್ಟು ಜನಕ್ಕೆ ಉಪನಯನ ಮಾಡಿಸ್ಬೇಕಾಗಿದ್ರೆ? ಪಠಂತಿ ಪೈಗಿನೈಶ್ಚೈತಾನ್ ಮಂತ್ರಾನ್ ಅನ್ವರ್ಥಕಾರಿಹ. ಇವ ಅನ್ವರ್ಥಕ ಅಂತ ಅದಕ್ಕೆ ಹೇಳಿದ್ರೆ ಮೋಸ್ಟ್ ರೆಲವೆಂಟ್ ಅಂತ ಅರ್ಥ. ಮೋಸ್ಟ್ ರೆಲವೆಂಟ್ ಮಂತ್ರಗಳು ಹೀಗಿವೆ ನೋಡಿ. ಅವೈಷ್ಣವಕೃತಂ ಕರ್ಮ ಸರ್ವಂ ಅಂತವದುಚ್ಯತೆ. ಅನಂತಂ ವೈಷ್ಣವಕೃತಂ ತತ್ರ ವರ್ಣಕ್ರಮಾತ್ ಪರಂ. ವೈಷ್ಣವರು ಮಾಡಿದ್ದು ಅನಂತ. ಅಲ್ಲಿ ಮತ್ತೆ ತಾರತಮ್ಯ. ಈಗ ಹೇಗೆ ಅಂದರೆ ವರ್ಣಕ್ರಮಾತ್. ಶೂದ್ರ ವೈಷ್ಣವ, ವೈಶ್ಯ ವೈಷ್ಣವ, ಕ್ಷತ್ರಿಯ ವೈಷ್ಣವ, ಬ್ರಾಹ್ಮಣ ವೈಷ್ಣವ. ಮತ್ತೆ ಜಾಸ್ತಿ ಆಗ್ತವೆ, ವೇರಿ ಆಗ್ತಾ ಬಂತು. ಹೇಳಲಿಲ್ಲ, ಒಂದೇ ಕೆಲಸನೇ ಕ್ಲಾಸ್ 1 to ಕ್ಲಾಸ್ 4 ಇನ್ವಾಲ್ವ್ ಆಗಿದ್ದರೂ ಕೂಡ ಅವ್ರಿಗೆ ಕೂಡ ಅಲವೆನ್ಸ್ ಎಲ್ಲ ವೇರಿ ಆಗ್ಲಿಕ್ಕೆ ಶುರುವಾಗುತ್ತೆ. ಮೇಲೆ ಮೇಲೆ ಹೋಗ್ತಾ ಹೋದಂತೆ ಏನಾಯ್ತು ಅವನಿಗೆ? ಬೆನಿಫಿಟ್ ಭಾರಿ ಜಾಸ್ತಿ ಬರುತ್ತೆ. ವೈಷ್ಣವೈರಪಿ ಅನಂತಂ ವೈಷ್ಣವಕೃತಂ ತತ್ರ ವರ್ಣಕ್ರಮಾತ್ ಪರಂ. ವೈಷ್ಣವೈರಪಿ ಮರ್ತೈ ಯತ್ಕೃತಂ ಶತಗುಣಂ ತತಃ. ಈಗ ವೈಷ್ಣವ ಮನುಷ್ಯ, ಈಗ ವೈಷ್ಣವ ಬ್ರಾಹ್ಮಣ ಅಂತ ಇಟ್ಕೊಳ್ಳಿ. ವೈಷ್ಣವ ಬ್ರಾಹ್ಮಣ ಇದ್ದಾನೆ, ಉಳಿದೆಲ್ಲರಿಗಿಂತ ಜಾಸ್ತಿ ಪುಣ್ಯ ಅವನಿಗೆ ಬಂತು. ಆದರೆ ಈಗ ಮೇಲೆ ದೇವತೆಗಳದ್ದು ಗಂಧರ್ವರ ಪುಣ್ಯ ಇದೆ, ಜಾಸ್ತಿ ಆಗೋದು, ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಗಂಧರ್ವ ಸ್ಕೇಲೇ ಬೇರೆ. ಆದರೆ ಮನುಷ್ಯನಲ್ಲಿ ಬ್ರಾಹ್ಮಣ ಹೈಯೆಸ್ಟ್ ಆಗಿದ್ದರೆ ಮಿನಿಮಮ್ ಅಲ್ಲಿ ಗಂಧರ್ವನ ಇವನು ಪುಣ್ಯ ಇವನಿಗಿಂತ ಜಾಸ್ತಿ 100 ಟೈಮ್ಸ್ ಬರುತ್ತೆ. ಆದರೆ ಮನುಷ್ಯರಲ್ಲಿ ಹೈಯೆಸ್ಟ್ ಬರೋದು ಈತನಿಗೆ, ಆದರೆ ಗಂಧರ್ವ ದೃಷ್ಟಿಯಿಂದ ಲೋಯೆಸ್ಟ್ ಇದು. ಆದರೆ 100 ಟೈಮ್ಸ್ ಜಾಸ್ತಿ ಫಲ ಅವರಿಗೆ ಬರುತ್ತೆ. ದೇವರ್ಷಿ ಪಿತೃಭಾಗ ನರಾಹ ಐತಿ ಭಕ್ತಾಸ್ತುಪ ಹೇಳಿಬಿಟ್ಟಿದ್ದಾರಲ್ಲ, ಅದರಲ್ಲೂ 2 ಭಾಗ, ದೇವಗಂಧರ್ವರು ಬೇರೆ, ಮನುಷ್ಯ ಗಂಧರ್ವರು ಬೇರೆ.
ಗಾಂಧರ್ವಂ ಕರ್ಮ ಯಸ್ಮಾಚ್ಚ ಪಿತೃಭಿ ಮುನಿಭಿಸ್ತತಃ. ಗಂಧರ್ವರಿಗಿಂತ ಜಾಸ್ತಿ ಪುಣ್ಯ ಯಾರಿಗೆ ಬರುತ್ತೆ? ಪಿತೃದೇವತೆಗಳಿಗೆ ಬರುತ್ತೆ. ಅವರಿಗಿಂತ ಜಾಸ್ತಿ ಋಷಿಗಳಿಗೆ ಬರುತ್ತೆ. ದೇವಋಷಿ ಪಿತೃಪನರಾಹ ಇತಿ ಮುಕ್ತಾಸ್ತು ಪಂಚಧ. ಆಮೇಲೆ ದೇವಋಷಿಗಳು, ಅದರಲ್ಲೂ ಋಷಿಗಳು 3 ಜನ ಇದ್ದಾರೆ. ಮತ್ತು ದೇವಋಷಿಗಳು ಬೇರೆ, ಬ್ರಹ್ಮರ್ಷಿಗಳು ಬೇರೆ, ರಾಜಋಷಿಗಳು ಬೇರೆ. ಇಷ್ಟು ಜನ ಇದ್ದಾರೆ. ಬರೀ ಋಷಿಗಳು ಬೇರೆ, ಅದರಲ್ಲೂ ವೇರಿ ಆಗ್ತಾ ಹೋಗುತ್ತೆ. ಮುನಿ ಮತ್ತು ದೇವರ್ಷೀಣಾಂ ನಾರದ, ನಾರದ ದೇವಋಷಿಗಳು. ಬ್ರಹ್ಮರ್ಷಿಗಳಲ್ಲಿ ಯಾರೋ ಭೃಗುಮುನಿಗಳು, ಮಹರ್ಷಿಗಳು ಭೃಗುಮುನಿಗಳಿದ್ದಾರೆ, ಬ್ರಹ್ಮರ್ಷಿಗಳಿದ್ದಾರೆ, ರಾಜರ್ಷಿಗಳಿದ್ದಾರೆ, ವಿಶ್ವಾಮಿತ್ರಾದಿಗಳು. ಅವ್ರ ಮುಂದೆ ಬ್ರಹ್ಮರ್ಷಿಗಳು ಆಗಿಬಿಡ್ತಾರೆ ಕೊನೆಗೆ. ವಶಿಷ್ಠರು ಬ್ರಹ್ಮರ್ಷಿಗಳು. ಇವೆಲ್ಲ ಲೆಕ್ಕ ಇಟ್ಕೊಂಡ್ಬಿಟ್ರೆ ಎಷ್ಟು ತಾರತಮ್ಯ ಇದೆ ಅದರೊಳಗೆ. ವೈಷ್ಣವೈರಪಿ ಮರ್ತೈರ್ಯತ್ಕೃತಂ ಶತಗುಣಂ ತತಃ ಗಾಂಧರ್ವಂ ಕರ್ಮ ತಸ್ಮಾಚ್ಚ ಪಿತೃಭಿ ಮುನಿಭಿ ತತಃ. ಉದಾಹರಣೆ ಬದರಿ ಯಾತ್ರೆಗೆ ಒಬ್ಬನು ಹೋದ, ಶುದ್ಧ ವೈಷ್ಣವ, ಭಾರಿ ದೀಕ್ಷಾವಂತ ಬದರಿ ಯಾತ್ರೆ ಮಾಡ್ದ. ಒಬ್ಬ ಅಲ್ಲದೆ ಇದ್ದವನು ಹೋದ. ಅವನೇನು ಮಾಡ್ಬೋದು ಅಲ್ಲಿ? ತನ್ನ ವಿಹಿತ ಕರ್ಮ ಮಾಡ್ತಾನೆ, ಸರಿಯೇ. ಅದು ಇವನು ಮಾಡಿದಂತೆ ಸಂಧ್ಯಾವಂದನೆ ಜಪ ಪೂಜೆ ಮಾಡೋಕ್ಕಾಗೋದಿಲ್ಲ. ಇದು ಎಲಿಜಿಬಿಲಿಟಿನೇ ಇಲ್ಲ. ಎಷ್ಟು ಪುಣ್ಯ ಜಾಸ್ತಿ ಆಯ್ತಿತ್ತು ಇಂದೀಗ ಯೋಚನೆ ಮಾಡಿ. ನಮಸ್ಕಾರ ಇತ್ಯಾದಿ ಮಾಡೋದು ಬೇರೆ, ಪಾರಾಯಣ ಮಾಡೋದು ಬೇರೆ, ಪಾಠ ಹೇಳೋದು ಬೇರೆ. ಅದು ಕ್ಷೇತ್ರಕ್ಕೆ ಹೋದಾಗ ಪುಣ್ಯ ವೇರಿ ಆಗ್ತಾ ಹೋಗುತ್ತೆ. ಮತ್ತೆ ಆದ್ದರಿಂದನೇ ಹೆಚ್ಚೆಚ್ಚು ಮಾಡಿದವರು ಇದೆಲ್ಲ ಇದರಲ್ಲೂ ಬರುತ್ತೆ. ಕಪಿಲ ಗೀತೆಯಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ, ಪುಣ್ಯ ಯಾರ್ಯಾರು ಎಷ್ಟೆಷ್ಟು ಅಂತ ಹೇಳಿ, ಯಾರ್ಯಾರು ಎಷ್ಟೆಷ್ಟು ಗೌರವ ಕೊಡಬೇಕು ಅಂತ ಹೇಳಿದರೆ, ಎಲ್ಲಿ ಶುರು ಮಾಡಿದರೆ ಮೊದಲು ಸ್ಥಾವರರಿಗಿಂತ ಯಾರು ಜಾಸ್ತಿ? ಜಂಗಮರು ಶ್ರೇಷ್ಠ, ಚೇತನ ಶ್ರೇಷ್ಠ. ಚೇತನಲ್ಲಿ ಎಲ್ಲಿ ಶುರುವಾಯ್ತು? ಈಗ ಮೊದಲು ಲೋಯೆಸ್ಟಿಂದ ತೊಗೋತಾರೆ, ಇರುವೆಗಳಿಂದ ಶುರು ಮಾಡ್ತಾರೆ. ತಿಳ್ಕೊಳ್ಳಿ, ಕೆಲವು ಶಬ್ದವೇದಿಗಳು, ಕೆಲವು ಸ್ಪರ್ಶವೇದಿಗಳು. ಪ್ರಾಣಿಗಳಲ್ಲಿ ಶಬ್ದ ಕೇಳಿ ಹೋಗುತ್ತೆ, ಕೆಲವು ಮುಟ್ಟಿದ್ರೆ ಗೊತ್ತಾಗುತ್ತೆ, ಕೆಲವು ವಾಸನೆಗೆ ಹೋಗುತ್ತೆ. ಅದೇ ಒಂದಕ್ಕಿಂತ ಜಾಸ್ತಿ ಆಯ್ತಾ ಹೋಯ್ತು. ಈಗ ಮನುಷ್ಯನಿಗೆ ಎಲ್ಲ ಇದೆ ಆಶ್ಚರ್ಯ ಅಂತ ಕೇಳಿದರೆ, ಎಲ್ಲ ಪ್ರಾಣಿ ಎಲ್ಲ ಶಕ್ತಿ ಇಲ್ಲ. ಆಮೇಲೆ ಮನುಷ್ಯ ಬಂದ, ಅದರಲ್ಲಿ ತಾರತಮ್ಯ ವರ್ಣಗಳು ಬಂತು. ಮತ್ತು ಆಶ್ರಮ ಶುರುವಾಯಿತು. ಆಮೇಲೆ ಇಲ್ಲಿ ವರ್ಣಕ್ರಮ ಇದೆಯಲ್ಲ, ಆಶ್ರಮ ಸೇರಿಸ್ಕೋಬೇಕು. ಅದರಲ್ಲಿ ಬ್ರಾಹ್ಮಣ ವರ್ಣ, ಅದರಲ್ಲಿ ಯತಿ ಪೀಠಾಧೀಶ. ಅವಾಗೇನಾಯಿತು? ಭಾರಿ ಜಾಸ್ತಿ ಆಗೋಯ್ತು. ಅದು ವರ್ಣ ಆಶ್ರಮ ಅದು ಸೇರಿತ್ತು. ಇಷ್ಟೆಲ್ಲ ಮಾಡಿದಾಗ ಅದರಲ್ಲಿ ಮತ್ತೆ ಪುಣ್ಯ. ಅದರಲ್ಲಿ ಓದಿದವನಾದರೆ ಭಾರಿ ಪುಣ್ಯ. ಓದಿದವನಾಗಿದ್ದರೆ ಬರೀ ಪಾರಾಯಣ ಮಾಡೋನು ಪುಣ್ಯ ಬೇರೆ, ಓದಿದವನು ಬೇರೆ, ಓದಿ ಪಾರಾಯಣ ಮಾಡೋನು ಬೇರೆ. ಅದರಲ್ಲೂ ಕೂಡ ಓದಿದ್ದನ್ನು ಅರ್ಥ ಮಾಡ್ಕೊಂಡು ಮಾಡೋನು ಬೇರೆ, ನೆಕ್ಸ್ಟ್ ಅರ್ಥ ಹೇಳೋನು ಬೇರೆ, ಅರ್ಥ ಹೇಳೋನು ಬೇರೆ, ಮತ್ತು ಅರ್ಥ ಹೇಳಿಬಿಟ್ಟು ಅದನ್ನು ಸಪೋರ್ಟ್ ಮಾಡಿ ಕನ್ವಿನ್ಸ್ ಮಾಡೋದು ಬೇರೆ. ಅದು ಇನ್ನೂ ಹೈಯೆಸ್ಟು. ಅರ್ಥ ಆಯ್ತಾ? ಅದೆಲ್ಲ ಕಪಿಲ ಗೀತೆಯಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ಮಾಡಿದಾಗ ಅಲ್ಲಿ ಮೇಲೆ ಹೋಗ್ತಾನೋ. ಇವತ್ತು ಯೋಚನೆ ಮಾಡಿದರೆ ತಾರತಮ್ಯ ಎಷ್ಟು ದೊಡ್ಡದಿದೆ ಅದರಲ್ಲಿ. ಆಮೇಲೆ ಇದರಲ್ಲಿ ಸರ್ವಿಸ್ ಶುರುವಾಗ್ತಾರೆ. ಈಗ IAS ಸೀನಿಯರ್ ಆಗಿರೋದಲ್ಲಿ ಜಸ್ಟ್ ಎಂಟ್ರಿ ಆಗಿರೋದಲ್ಲಿ ಎಷ್ಟು ವ್ಯತ್ಯಾಸ ಇದೆ ಇಬ್ಬರಿಗೂ ಕೂಡ. ಅನುಭವ ಕೌಂಟ್ ಆಗಲಿಕ್ಕೆ ಶುರುವಾಗುತ್ತೆ. ಇಷ್ಟೆಲ್ಲ ತಾರತಮ್ಯ ಇರಬೇಕಾದ್ರೆ ನಾವು ಮಾಡಿದ್ದೇ ಭಾರಿ ಶ್ರೇಷ್ಠ, ನಾನು ಬಿಟ್ಟರೆ ಇಲ್ಲ ಅಂತ ಹೇಳ್ಕೊಂಡು ಎಷ್ಟು ಮೂರ್ಖತನ ಆಗುತ್ತಾಗ. ಇಷ್ಟು ತಾರತಮ್ಯ ತೆಗಿಬೇಕು ನಾವೀಗ. ಎಲ್ಲರಿಗೂ ಸಾಮ್ಯ ಅಂತ ಹೇಳೋದಾದ್ರೆ ಇಷ್ಟು ತಾರತಮ್ಯ ಹೋಯಿತು. ಐಕ್ಯ ಅಂತ ಹೇಳಿಬಿಟ್ರಂತೂ ಕೃಷ್ಣಾರ್ಪಣೆ ಎಲ್ಲ ಹೋಯಿತು. ಇದೆಲ್ಲ ಒಪ್ಪಿದರೆ ಮಾತ್ರ ನಡೀತಿರೋದು ಹಾಗೆ. ಇವತ್ತು ಪ್ರತಿಯೊಂದು ಕೆಲಸದಲ್ಲೂ ಏನಿದೆ ನಮಗೆ ತಾರತಮ್ಯ ಬಿಟ್ಟು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ವೈಷ್ಣವೈರಪಿ ಮರ್ತೈರ್ಯತ್ಕೃತಂ ಶತಗುಣಂ ತತಃ ಗಾಂಧರ್ವಂ ಕರ್ಮ ತಸ್ಮಾಚ್ಚ ಪಿತೃಭಿ ಮುನಿಭಿ ತತಃ. ದೇವತೆಗಳು ನೆಕ್ಸ್ಟ್. ದೇವತೆಗಳಲ್ಲಿ ಮತ್ತೆ ಶುರುವಾಯಿತು. ಏನಂತ? ಶಕ್ರ, ಶಿವ, ಬ್ರಹ್ಮಕೃತಂ. ಇಂದ್ರದೇವರು ಹೈಯೆಸ್ಟ್ ಒಂದು ದೇವತೆಗಳ ಗುಂಪಿಗೆ. ತ್ರಿಲೋಕರಾಜ, ಅವ್ರ ಮೇಲೆ ಯಾರಿದ್ದಾರೆ? ಇದು ತಾರತಮ್ಯ ದೇವರು. ಪಾರ್ವತ್ಯಾದೇವರಿದ್ದಾರೆ. ಮುಖ್ಯವಾಗಿ ಗಂಡಸರು ತೊಗೊಂಡಾಗ ಯಾರು ಬಂದರು? ರುದ್ರಾದಿ ದೇವತೆಗಳು ಬಂದುಬಿಟ್ರು. ಅವ್ರ ಮೇಲೆ ಯಾರಿದ್ದಾರೆ? ತಸ್ಮಾತ್ ಕ್ರಮೇಣತು ಬ್ರಹ್ಮಕೃತಂ, ಬ್ರಹ್ಮದೇವರು ಮಾಡಿದರು. ಒಬ್ಬೊಬ್ರಿಗೂ 100 ಟೈಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಬ್ಬೊಬ್ರಿಗೂ ಮೇಲಿನವರಿಗಿಂತ ಕೆಳಗಿನವ್ರದ್ದು 100% ಕಡಿಮೆ ಆದರೆ ಮೇಲಿನವ್ರದ್ದು 100% ಜಾಸ್ತಿ. ಅದು ಶತಶಬ್ದಕ್ಕೆ ಅನೇಕ ಅರ್ಥ. ಅನಂತ ವಚನ 100, 10 ಹಾಗೆಲ್ಲ ವೇರಿ ಆಗ್ತಾ ಹೋಗುತ್ತೆ. ಕ್ರಮೇಣ ಶತೋತ್ತರಂ ಮಿತಿ ಜ್ಞೇಯಂ ನಾಣ್ಯದ್ ಬ್ರಹ್ಮಕೃತೋಪಮಂ. ಹೈಯೆಸ್ಟ್ ಯಾರ್ದೀಗ? ಅವ್ರ ಮೇಲಿಲ್ಲ. ಅವರು ಬ್ರಾಹ್ಮಣರು ಮತ್ತು ದೇವತೆಗಳಲ್ಲಿ ಹೈಯೆಸ್ಟು, ಬ್ರಾಹ್ಮಣರಲ್ಲಿ ಶ್ರೇಷ್ಠ, ಋತುಗಳಲ್ಲಿ ಸೀನಿಯರ್ ಮೋಸ್ಟು ಎಲ್ಲ ಸೇರಿದ್ರಿಂದ ಏನಾದ್ರು ಅವ್ರು ಮಾಡಿದ ಅಲ್ಟಿಮೇಟ್. ಅದು ಬ್ರಹ್ಮಕೃತಂ ಕೊಟ್ಟು ವಾಯುಕೃತಂ ಕೂಡ ಹೌದು. ಭಾವಿ ಬ್ರಹ್ಮಕೃತಂ ಇಬ್ಬರದ್ದು ಹೈಯೆಸ್ಟ್. ಆದ್ದರಿಂದ ಅಲ್ಲಿ ಭೀಮಸೇನ ಇಲ್ಲಿರೋದು. ಈಗ ಇಂಥ ಭೀಮಸೇನ ಮಾಡಿದ್ದನ್ನು ಕಡಿಮೆ ಅಂತೀರಾ? ಅರ್ಜುನ ಇಂದ್ರದೇವರು ಕಡಿಮೆನಾ? ಯಮದೇವರು ಕಡಿಮೆನಾ? ಕಡಿಮೆನಾ? ಅಲ್ಲ. ಸೊ ಅದಕ್ಕೆ ಸಕ್ತೋಪ್ರಸ್ಥಕ್ಕೆ ಹೊರಸಕ್ಕೆ ಹೋಗಬಾರ್ದು ಯಾವ ಕಾಲಕ್ಕೂ. ಅದು ಇನ್ಕಂಪೇರಬಲ್ಲಿ ಗ್ರೇಟ್. ಅದು ಪಾಂಡವರು. ದೇವಶಕ್ರ ಶಿವಬ್ರಹ್ಮಕೃತಂ ತಸ್ಮಾತ್ ಕ್ರಮೇಣ
ಶತೋತ್ತರಮಿತಿ ಜ್ಞೇಯಂ ನಾಣ್ಯದ್ ಬ್ರಹ್ಮಕೃತೋಪಮಂ. ಬ್ರಹ್ಮದೇವರು ಮಾಡಿರ್ತಕ್ಕಂಥ ಇನ್ನೋರು ಮಾಡೋಕ್ಕೆ ಸಾಧ್ಯ ಇಲ್ಲ. ವೈಷ್ಣವತ್ವಂ ಕ್ರಮಾದುರುದ್ಧಂ. ವೈಷ್ಣವತ್ವ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವು ವೈಷ್ಣವತ್ವ ಎಷ್ಟು ಅಂದರೆ ಮುದ್ರೆ ಹಾಕ್ಸೋಳಿಸ್ತು ಅಷ್ಟೇ. ವರ್ಷಕ್ಕೆ ಮುದ್ರೆ ಅನ್ನೋರು ಪರಮ ವೈಷ್ಣವ. ಅದು ಇನ್ನೇನು ಗೊತ್ತಿಲ್ಲ, ಸಂಧ್ಯಾವಧಿ ಮಾಡೋ ಗೊತ್ತಿಲ್ಲ. ವರ್ಷಕ್ಕೊಂದು ಹಾಕ್ಸೋಬಿಟ್ಟ. ಅದು ಕೆಲವತ್ತು ಮೊದಲು ಹಾಕ್ಸೋಬಿಟ್ಟೆ, 2 ಹಾಕ್ಸೋಬಿಟ್ಟೆ, ಭಾರಿ ಕಾದಾಗ ಹಾಕ್ಸೋಬಿಟ್ಟೆ ಅಂತ ಅಂತಿರ್ತಾರೆ. ಸರಿಯೇ. ಎಂಥ ವೈಷ್ಣವತ್ವ ಅದು? ಲೋಯೆಸ್ಟ್ ಅಂದರೆ ಲೋಯೆಸ್ಟ್. ಅದಕ್ಕಿಂತ ಬಿಟ್ಟವನಿಗಿಂತ ವಾಸಿನೇ ಹೊರತು ಏನಲ್ಲ. ಇಲ್ಲ ಸಂಧ್ಯಾವಧಿ ಪ್ರತಿನಿತ್ಯ ಮಾಡ್ತಾನೆ, ಹಾಕ್ಕೋತಾನೆ, ಗೋಪಿಚಂದನ ಅದೆಲ್ಲ ಹಾಕ್ತಾನೆ. ಜಾಸ್ತಿ ಆಗ್ಲಿಕ್ಕೆ ಶುರುವಾಯ್ತು. ಮತ್ತೆ ಅರ್ಥವಾಗಿ ಮುದ್ರೆ ಹಾಕೋಬೇಕಾಗಿ ಮುದ್ರೆ ಯಾವುದು ದುರ್ಗಾದೇವಿ ಇದ್ದಾರೆ, ಎಲ್ಲ ಅನುಸಂಧಾನ ಮಾಡ್ತಾರೆ. ಗದಾತು ಪವಮಾನ ವಾಯುದೇವರು, ಅವ್ರ ವೈಷ್ಣವತ್ವ ಭಾರಿ ಜಾಸ್ತಿ ಆಯಿತು. ಅದು ಮುದ್ರೆ ಹಾಕೋದ್ರಲ್ಲಿ ಇಷ್ಟು ವೇರಿಯೇಷನ್ ಸಿಕ್ಕೋಗುತ್ತೆ. ಉಳಿದೆಲ್ಲ ಬೇಡ. ಗೋಪಿಚಂದ್ರ ಹಚ್ಕೊಳ್ಳೋದ್ರೊಳಗೇ ಇವ್ರ ಯೋಗ್ಯತೆ ಗೊತ್ತಾಗ್ಬಿಡುತ್ತೆ. ತಾರತಮ್ಯ. ಇನ್ನು ಪೂಜೆ ಸಂಧ್ಯಾವಧೆಲ್ಲ ಆಮೇಲೆ. ಇಷ್ಟೆಲ್ಲ ಇರಬೇಕಾದ್ರೆ ತಾರತಮ್ಯ ಬಿಡ್ಲಿಕ್ಕೆ ಬರುತ್ತಾ? ಕ್ರಮಾದುರುದ್ಧಂ. ಪ್ರತಿಯೊಂದು ಬ್ರಹ್ಮದೇವರು ಮಾಡ್ಲಿಕ್ಕೆ ಯಾರು ಮಾಡೋಕ್ಕೂ ಬರೋದಿಲ್ಲ. ವಾಯುದೇವ್ರ ಮನೆಯವರು ಮಾಡಿದಾಗ ಅಚ್ಯುತ ಪರೀಕ್ಷೆ ಹೇಳೋಕ್ಕೆ ಅಂತ ಕುತ್ಕೊಂಡ್ರು. ಕಾಯಿತು ನೋಡಿದರು, ಅಯ್ಯೋ ನಾನೇ ತಪ್ಪು ಮಾಡ್ತಿದ್ದೆ ಅಂತ ಅವರೇ ಸುಮ್ಮನೆ ಹೇಳಕ್ಕೆ ಹೋಗಲೇ ಇಲ್ಲ ಅವರು. ಆಚಾರ್ಯ ಮಾಡಿದ ಇನ್ನೂ ಹಸ್ತ ಸನ್ಯಾಸ ತೊಗೊಂಡು 10 ವರ್ಷ ಆಚಾರ್ಯರಿಗೆ ಹಸ್ತ ಸನ್ಯಾಸ ತೊಗೊಂಡಿದ್ದಾರೆ. ಇವರು ಸೀನಿಯರ್ ಪಾಪ. ಏನಪ್ಪ ಆಶ್ರಮದವ್ರು ಹಸ್ತ ಸನ್ಯಾಸ ಕೊಟ್ಟಿದ್ದೇನೆ, ಕೆಲವು ಮಾಡ್ಲಿಕ್ಕೆ ಹೋಗಲಿ, ತಪ್ಪಾದಷ್ಟು ಹೇಳಬೇಕು ಅಂತ ಕಾಯ್ತಾ ಇದ್ದರೆ ತಪ್ಪು ಮಾಡಲೇ ಇಲ್ಲ. ತಾವು ಅವರೇ ನಾನೇ ತಪ್ಪು ಮಾಡ್ತಿದ್ದೆ ಅಂತ ಹೊಡೆದು ಕೊಡ್ತಾ ಇದ್ದಾಗ ಹೇಳಕ್ಕೆ ಹೋಗಲೇ ಇಲ್ಲ, ಸುಮ್ಮನೆ ಆಗ್ಬಿಟ್ರು ಕೊನೆಗೆ. ಯಾಕೆ ಅವ್ರು ಮಾಡೋದ ರೀತಿ ಬಂದು ಆಚಮನ ಅವ್ರು ಮಾಡ್ದಾಗ ಯಾರಿಗೆ ಮಾಡೋಕ್ಕೆ ಬರೋಲ್ಲ. ಪ್ರಾಣಾಯಾಮ ಅಂತ ಕೃಷ್ಣಾರ್ಪಣೆ, ಮೂಗಿಡ್ಕೊಂಡ್ರೆ ಪ್ರಾಣಾಯಾಮ ಅಲ್ಲೇ ಅಲ್ಲ ಫಸ್ಟ್ ಆಫ್ ಆಲ್. ಇವೆಲ್ಲ ಮಾಡಿದರೆ ಹೇಗೆ ಬರುತ್ತೆ ಧರ್ಮ? ನಾನು ಮಾಡ್ತೇನೆ ಅಂತ ಹೇಳ್ಕೊಡೋಕೆ ಹೋಗಬಾರ್ದು. ವೈಷ್ಣವತ್ವಂ ಕ್ರಮಾದ್ವೃದ್ಧಂ ಬ್ರಹ್ಮಾಂತಂ ಜೀವರಾಶಿಷು. ಸೊ ವೈಷ್ಣವತ್ವ ಮೀನ್ಸ್ ವಿಷ್ಣು ಭಕ್ತಿ ಹೊಂದಿರಬೇಕೆ ಅಂತ ಅರ್ಥ. ಲಾಂಛನ ಅಲ್ಲ, ವಿಷ್ಣು ಭಕ್ತಿ ಹೊಂದಿರಬೇಕೆ ಅನ್ನೋದು ದೊಡ್ಡದಾಗ್ತಾ ಹೋಗಬೇಕು. ಇಲ್ಲಿ ಆಫೀಸರ್ ಅನ್ನೋ ಪದ ಹೇಗೆ ಉಪಯೋಗಿಸ್ತಾರೆ ಹಾಗೆ. ಒಂದು ಕಂಪ್ನಿಯಲ್ಲಿ ಆಫೀಸರ್ ಆಗಿರ್ತಾರೆ. ಬಟ್ ಎಷ್ಟೇ ಕಂಪ್ನಿ ಆಫೀಸರ್ ಅಂದ್ರೂ ಕೂಡ ಗೌರ್ಮೆಂಟ್ ಆಫೀಸರ್ ಕೇಡರ್ ಅಲ್ಲ. ಯಾಕೆ? ಗೌರ್ಮೆಂಟ್ ಆಫೀಸರ್ ವ್ಯಾಪ್ತಿ ಎಷ್ಟು ಬರುತ್ತೆ? ಆಲ್ ಓವರ್ ದಿ ಸ್ಟೇಟ್ ಕವರ್ ಮಾಡ್ತಾರೆ, ಆಲ್ ಓವರ್ ದಿ ಕಂಟ್ರಿ ಅವ್ನು ಪವರ್ ಬರುತ್ತೆ. ಇವ್ರದ್ದು ಹಾಗಲ್ಲ. ಅದು ಕಂಪ್ನಿ ಸೆಕ್ರೆಟರಿ ಏನೇ ಆಗಿದ್ರು ಕಂಪ್ನಿಗೆ ಅಷ್ಟೇ, ಬೇರೆ ಕಂಪ್ನಿಗಳಿಗೂ ಸಂಬಂಧಪಟ್ಟಿಲ್ಲ. ಒಂದು ಹಾಗಲ್ಲ, ಇದು ಜಾಸ್ತಿ ಆಗಿಬಿಡುತ್ತೆ. ಆದಷ್ಟು ವೈಷ್ಣವತ್ವ ಅಂದರೆ ಹಾಗಿರೋದು. ಮೆಜರಬಲ್ ಅಲ್ಲ ಅದೇನರ್ಥ? ಏನರ್ಥ? ಜ್ಞಾನ ಹೇಳಿ ಎಷ್ಟು ಸತಿ ಹೇಳಿದ್ರೆ ವಿಷ್ಣು ಭಕ್ತಿ ಜ್ಞಾನ ಅಂತ ಹೇಳಿಲ್ಲ. ವಿಷ್ಣು ಭಕ್ತಿ ಅವ್ರಿಗೆ ಫಸ್ಟ್ ದೊಡ್ಡ ಅಧಿಕಾರಿ ಕ್ವಾಲಿಫಿಕೇಷನ್ ಜಾಸ್ತಿ ಇರುತ್ತೆ, ಶುರುವಾಯಿತು, ಜ್ಞಾನ ಶುರುವಾಯಿತು. ಇಲ್ಲ ಪೋಸ್ಟೇ ಸಿಗಲ್ಲ, ಕೆಲವು ಪೋಸ್ಟಿಗೆ ಮಿನಿಮಮ್ ಆ ಜ್ಞಾನ ಇರಲೇಬೇಕು. ಆಮೇಲೆ ಹೌ ಹಿ ವರ್ಕ್ಸ್ ಅಂಬೋದು ಶ್ರದ್ಧೆ. ಮಾಡಿದ ಒಂದು ಔಷಧಿ ಕೊಟ್ಟಾದ್ರೆ ವಾಸಿ ಆಗಲೇಬೇಕು. ಅದೆಲ್ಲ ಬೇರೆ ಶುರುವಾಯ್ತು, ಹಿರಿಮೆ ಕಾರಣ ಆಗ್ತಾ ಹೋಯಿತು. ಅರ್ಥ ಆಯ್ತಾ? ಇವತ್ತು ಸುಧಾಮಂಗಳ ಒಬ್ಬರು ಮಾಡ್ತಾರೆ, ಸುಧಾಮಂಗಳ ಒಬ್ಬರು ಮಾಡ್ತಾರೆ ಅಂತ ತಿಳ್ಕೊಂಬ. ಸುಧಾಮಂಗಳ ಮಾಡಿದ್ರೆ ಪುಣ್ಯ ಬಂತು, ಮಾಡಿದವರಿಗೆ ಬಂತು, ವಿದ್ಯಾರ್ಥಿಗಳಿಗೂ ಬಂತು ಪುಣ್ಯ. ವಿದ್ಯಾರ್ಥಿಗಳ ಪುಣ್ಯ ಜಾಸ್ತಿನ ಇವ್ರ ಪುಣ್ಯ ಜಾಸ್ತಿನಾ? ಗುರುಗಳ ಪುಣ್ಯ ಭಾರಿ ಜಾಸ್ತಿ. ಯಾಕೆ? ಅಷ್ಟು ಜನಕ್ಕೆ ಹೇಳಿದ್ರಿಂದ. 10 ಜನಕ್ಕೆ ಹೇಳಿ ಸುಧಾಮಂಗಳ ಬೇರೆ, 100 ಜನಕ್ಕೆ ಹೇಳಿ ಮಾಡೋ ಸುಧಾಮಂಗಳ ಬೇರೆ. ಆಮೇಲೆ 2ನೇ ಸತ್ 3ನೇ ಸತ್ ಸುಧಾಮಂಗಳ ಶುರುವಾಯ್ತು. ಆಯ್ತು ಸುಧಾ 100 ಬಾರಿ ಮಂಗಳ ಮಾಡಿದ್ದಾರೆ. ಸುಧಾ ಬರೆದವರು ಅವರಿಗೆ ಎಷ್ಟು ಪುಣ್ಯ? ಅವ್ರ ಪುಸ್ತಕ ಮಾಡ್ತಿದ್ರೆ ಹೇಳಿ ಬಂತೀಗ ಅವ್ರ ಪುಣ್ಯ ಸಿಕ್ಕಾಪಟ್ಟೆ ಆಯ್ತು. ಆದರೆ ಅವ್ರು ಬರೆದಿದ್ದು ಅನುವ್ಯಾಖ್ಯಾನ ಬರೆದವರಿಗೆ ಆಯ್ತಾ? ಈಗೆಲ್ಲ ಏರ್ತಾ ಹೋದ್ಬಿಟ್ಟು ವೇದವ್ಯಾಸರ ಪುಣ್ಯ ಹೇಳಬಾರ್ದು. ಅದಕ್ಕೆ ಯಾಕೆಂದರೆ ಪ್ರೊಪ್ರೈಟರಿಗೆ ಸ್ಯಾಲ್ರಿ ಕೇಳಾಗಿಲ್ಲ. ಏನದು ಪ್ರಾಫಿಟ್ ಕೇಳ್ತಾರೆ, ಸ್ಯಾಲ್ರಿ ಇಲ್ಲ ಅವರಿಗೆ. ಅವ್ರಿಗೆ ಕೊಡೋದೇ ಸ್ಯಾಲ್ರಿ ಕೊಡೋದೇ, ಅವರು ಸ್ಯಾಲ್ರಿ ಡ್ರಾ ಮಾಡೋದಿಲ್ಲ. ಅಂತ ಅರ್ಥ ಮಾಡ್ಕೊಂಡಾಗ ಪರಮಾತ್ಮ ಪುಣ್ಯ ಕೊಡೋನಾದ್ರಿಂದ ದೇವ್ರಿಗೆ ಪುಣ್ಯ ಅಂತ ಹೇಳಕ್ಕೆ ಹೋಗಬಾರ್ದು ಅಷ್ಟು. ಇತ್ತೀತಿ ಎಲ್ಲ ಒಂದೇ ಆದ ಕಾಲ ಪುಣ್ಯ ಏನು ಬಂತಿ ಮಧ್ಯೆ ಎಲ್ಲ ದೇವರದೇ, ಪರಮಾತ್ಮನದೇ. ವೈಷ್ಣವತ್ವಂ ಕ್ರಮಾದ್ವೃದ್ಧಂ ಬ್ರಹ್ಮಾಂತಂ ಜೀವರಾಶಿಷು. ಈಗ ಬ್ರಹ್ಮಾಂತ ಗುರವ ಸಾಕ್ಷಾತ್ ಇಷ್ಟಂತ ಇವಂ ಸ್ವಲ್ಪ ಶ್ಲೋಕ ಅರ್ಥ ಆಗ್ತದೆ. ಫಲಾಧಿಕ್ಯಂ ಕರ್ಮಣಾಂ ಹಿ ವಿಷ್ಣು ಪ್ರೀತ್ಯೈವ ನಾಣ್ಯತ. ಇನ್ನು ಫೈನಲ್ ಪಾಯಿಂಟ್ ಯಾವುದು ಅಂದರೆ, ಇಷ್ಟೆಲ್ಲ ಮಾಡಿದ ಪಾಪ 2 ದಿವಸ ಬರದ ಒಯ್ದ ಆಫೀಸರಿಗೆ ಕೊಟ್ಟ, ನೋಡ್ದ, ಕಾಟ್ ಹಾಕಿದ, ಪಾಪ ತೊಗೊಂಡೋಗುತ್ತೆ. ಏನು ಮಾಡಿದ್ದೆಲ್ಲ ವೇಸ್ಟ್. ಅಷ್ಟೆಲ್ಲ ಮೈನಸ್ ಪಾಯಿಂಟ್ ಅವನಿಗೆ ಅದೊಂದು ಅರ್ಥ. ಇನ್ನೊಬ್ಬರು ಬರೋದು ನೋಡಿದೆ, ಒಂದು 5 ದಿವಸ ಬರೋದು ಫಸ್ಟ್ ಅಂದ್ಬಿಟ್ಟ. ಒಪ್ಪಬೇಕು, ಅವ್ರು ಯಾರಿಗೋಸ್ಕರ ಮಾಡಿರ್ತಾರೆ ಅವ್ರು ಒಪ್ಪಬೇಕದು. ಎಲ್ಲ ಮಾಡೋದು ಯಾರಿಗೋಸ್ಕರ? ನಾವೀಗ ವಿಷ್ಣು ಪ್ರೀತಿಗೆ. ವಿಷ್ಣು ಒಪ್ಪಬೇಕು. ದುರ್ಯೋಧನ ಅಡುಗೆ ಮಾಡಿಸ್ತಾರೆ, ಕೃಷ್ಣ ಒಪ್ಪಲೇ ಇಲ್ಲ. ಏನಾಯ್ತು ಅಲ್ಲಿಗೆ? ಮಾಡಿದ್ದೆಲ್ಲ ವ್ಯರ್ಥ ಆಗೋಯ್ತು. ಅವಲಕ್ಕೆ ಕೃಷ್ಣ ಒಪ್ಪಿದ, ಎಲ್ಲ ಫಲ ಸಿಕ್ಕೋಯ್ತು. ಅದಕ್ಕೆ ಬರೆದಿದ್ದು ಆ ವ್ಯಾಲಿಯರ್ ಅಕ್ಸೆಪ್ಟ್ ಮಾಡಬೇಕಾದ್ರೆ ವೇದವ್ಯಾಸ 3 ರೂಪದಲ್ಲಿ ಕುತ್ಕೊಂಡು ಮಾಡಿಸ್ತಾ ಇದ್ದಾರೆ. ಹೇಳ್ತಾರೆ ನಿಮ್ಮ ಪುಣ್ಯ ಅವರೇ ಡಿಕ್ಲೇರ್ ಮಾಡ್ತಾರೆ. ಇನ್ನೇ ಅದನ್ನು ಹೇಳೋಕ್ಕಾಗತ್ತಾ? ಅಲ್ಲಿ ಯಮದೇವರು ಡಿಕ್ಲೇರ್ ಮಾಡಿದ್ದಲ್ಲಿ, ಇಲ್ಲಿ ವೇದವ್ಯಾಸದೇವರು 3 ರೂಪದಲ್ಲಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಫೈನಲ್ ಈಗ ಅದಕ್ಕೆ ವಿಷ್ಣು ಪ್ರೀತ್ಯರ್ಥಂ 100 ಸೇರಿಸೋ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ನಾವು ಮಾಡಿದ ಕರ್ಮ
ವಿಷ್ಣು ಪ್ರೀತಿ ಆದರೆ ಮಾತ್ರ ಕರ್ಮ ಅಂತ ಹೆಸರು. ಇಲ್ಲದ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಇರೋದ್ರಿಂದ ವಿಷ್ಣು ಪ್ರೀತಿಕರವಾಗದೇ ಹೋದರೆ ಏನದು ಎಷ್ಟೋ ಸರ್ತಿ ಅವರು ಆರ್ಡ್ರ್ ಕೊಡ್ತಾರೆ, ಸ್ಪೆಸಿಫಿಕೇಷನ್ ಪ್ರಕಾರ ಇಲ್ಲ, ರಿಜೆಕ್ಟ್ ಮಾಡ್ತಾರೆ. ಮಾಡಿದ್ದೆಲ್ಲ ಹೋಯ್ತು ಅಲ್ಲಿಗೆ, ಈ ಮತ್ತೆ ಕೇಳಾಗಿಲ್ಲ, ಕತೆ ಮುಗಿತು ಅಲ್ಲಿಗೆ. ಅಷ್ಟು ಮಾಡಿ ಇಷ್ಟು ಮಾಡಿದರೆ ಕತೆ ಹೇಳಾಗಿಲ್ವೇ ಇಲ್ಲ ಅವರು. ನಮ್ಮ ಪ್ರಕಾರ ಇಲ್ಲ, ಅಷ್ಟೇ, ಏನಾರು ಮಾಡ್ಕೊಂಡು. ಅದು ವಿಷ್ಣು ಪ್ರೀತಿಕರವಾಗಲೇಬೇಕು. ಇಲ್ಲ, ವಿಷ್ಣು ಪ್ರೀತಿಗೆ ಅತ್ಯಂತ ಮುಖ್ಯವಾದ ಯಾವುದು? ವಿಷ್ಣು ಭಕ್ತಿ ಫಸ್ಟ್. ಭಕ್ತಿನೇ ಇಲ್ಲ. ದುರ್ಯೋಧನ ಹೇಳಿದ ನಚ ಸಂಪ್ರೀಯಸೇ ರಾಜನ್ ನಚೈ ವಾಪದ್ಗತಾವೆ. ದುರ್ಯೋಧನ ಇಷ್ಟೆಲ್ಲ ಕೊಟ್ಟಿದ್ದೀಯಲ್ಲ, ಭಕ್ತಿಯಿಂದ ಕೊಟ್ಟಿದ್ದೇನೆ, ಕೊಟ್ಟಿಲ್ಲ, ನನಗೆ ಬೇಕಾಗಿಲ್ಲ ಅಂತ. ಇಷ್ಟೆಲ್ಲ ಕೊಟ್ಟಿದ್ದು ಭಕ್ತಿಯಿಂದ ಕೊಟ್ಟಿಲ್ಲ. ಪ್ರಾಣಿಗಳು ಕೂಡ ನೀವು ಬಿಸಾಕಿರೋ ತೊಗೊಳ್ಳಲ್ಲ, ಗೊತ್ತಾಯ್ತಾ? ಪ್ರಾಣಿಗಳು ಕೂಡ ಸುಮ್ಮನೆ ಬಿಸಾಕಿ ತೊಗೊಳ್ಳೋದಿಲ್ಲವಲ್ಲ, ಶ್ರದ್ಧೆಯಿಂದ ಮಾತ್ರ ಕೊಡ್ತಾರೆ. ಯಾರೋ ಹೇಳಿದರು, ಅವ್ರ ಮಾಡಿ ಪ್ರತಿನಿತ್ಯ ಒಂದು ಗೋವು ಬರ್ತಿತ್ತಂತೆ, ಅವ್ರು ಸರಿಯಾಗಿ ಕೊಟ್ಟು ಕಳಿಸ್ತಿದ್ರು. ಪಾಪ ಎಷ್ಟೋ ವರ್ಷ ಬರ್ತಿತ್ತು ರೆಗ್ಯುಲರಾಗಿ. ಅವ್ರು ಹೋಗಿಬಿಟ್ರು, ಬರಲಿಲ್ಲ. ಅದು ಎಷ್ಟು ತಿಳುವಳಿಕೆ ಗೊತ್ತಾ, ಬರಲಿಲ್ಲ. ಎಲ್ಲ ಸೂತಕ್ಕೆ ಎಲ್ಲ ಮುಗೀತು. ಮತ್ತೆ ಬಂತು ಒಂದು ಮನೇಲಿ ಅವನಂದ, ಮತ್ತೆ ಬಂತಿದ್ದು. ಅವ್ನು ಹೋದರೂ ಕೂಡ ಮತ್ತೆ ಬಂತು ಅಂದುಬಿಟ್ರು. ಹೊರಟೆ ಹೋಯ್ತಂತೆ, ಮತ್ತೆ ಬರಲೇ ಇಲ್ಲ. ಮತ್ತೆ ಆಗಲೂ ತೊಗೊಳ್ಳಿಲ್ಲ, ಅದು ಮತ್ತು ಬರಲೂ ಇಲ್ಲ. ಪ್ರಾಣಿಗಳಿಗೆ ಇಷ್ಟು ಸ್ವಾಭಿಮಾನ ಇರುತ್ತೆ, ಇನ್ನು ದೇವ್ರ ಸ್ವೀಕಾರ ಮಾಡ್ತಾನೆ ಅದನ್ನು? ಸಾಧ್ಯ ಇಲ್ಲ. ನಾವು ಏನೇ ಆದರೂ ದೇವ್ರ ಸ್ವೀಕಾರ ಮಾಡಬೇಕಾದ್ರೆ ಫೈನಲಿ ದೇವ್ರ ಅನುಗ್ರಹ ಮಾಡಬೇಕೆ ಹೊರತು ನಮ್ಮ ಕ್ವಾಲಿಟಿ ಭಾರಿ ಜಾಸ್ತಿ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಿಷ್ಣು ಪ್ರೀತಿ ಹೈಯೆಸ್ಟ್. ಇತಿತೇರಣಪ್ಪ, ಇದಿಷ್ಟು ಎಷ್ಟು ವಿಚಾರ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆಚಾರ್ಯ. ನೋಡಿ, ಇದಿಷ್ಟು ಓದಿಬಿಟ್ರೆ ನಾವು ಏನೋ ಮಾಡಿ ಏನೋ ಭಾರಿ ಪುಣ್ಯ ಬಂತು ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ವಿಷ್ಣು ಹೆಸರು ಗೊತ್ತಿಲ್ಲ, ವಿಷ್ಣು ಪ್ರೀತಿ ಕಾನ್ಸೆಪ್ಟ್ ಕೂಡ ಇರೋದಿಲ್ಲ. ಯಾರೋ ಮೆಚ್ಚಲಿ ಅಂತ ಮಾಡಿರ್ತಾನೆ, ಯಾರ್ದೋ ಕಾಂಪಿಟೇಷನ್ಗೋಸ್ಕರ ಮಾಡಿರ್ತಾನೆ. ಆ ಪುಣ್ಯದ ಲೆಕ್ಕಕ್ಕೆ ಸೇರೋದೇ ಇಲ್ಲ. ಆಗ ವೈಷ್ಣವತ್ವಂ ಕ್ರಮಾತ್ ವೃದ್ಧಂ ಅಂದರೆ ಬೆಳೆದಿರೋದು ಅಂತ ಅರ್ಥ. ಬೆಳೀತಾ ಹೋಗುತ್ತೆ. ಬ್ರಹ್ಮಾಂತಂ ಜೀವರಾಶಿಷು ಫಲಾಧಿಕ್ಯಂ ಕರ್ಮಣಾಂ ಹಿ ವಿಷ್ಣು ಪ್ರೀತ್ಯೈವ ನಾನ್ಯಥಾ. ಕೊನೆಗೆ ವಿಷ್ಣು ಪ್ರೀತಿ ಅಲ್ಟಿಮೇಟ್ ಆದ್ದರಿಂದ ಅದಿಲ್ವೇ ಇಲ್ಲ. ಇತಿತೇನ, ಇಷ್ಟೆಲ್ಲ ಹೇಳಿದ್ರಿಂದ ಇತಿತೇನ ಪಾರ್ಥಾನಾಂ ಕರ್ಮಣ ಅನ್ಯತ್ ಸಮಂ ಕ್ವಚಿತ್. ಆ ಮುಂಗಿಸಿ ಬೈದು ತಪ್ಪಾಯ್ತು. ಈಗ ಪಾಂಡವರ ಯಜ್ಞ ಯಾವ ದೃಷ್ಟಿಯಿಂದ ಕೂಡ ಅತಿ ಪ್ಲಸ್ ಅದು. ಅದನ್ನು ನೀವು ಕಡಿಮೆ ಅಂತ ಹೇಳಿಬಿಟ್ನಲ್ಲ, ಮಾಡಿದ ತಪ್ಪು. ಅದಕ್ಕೆ ಎಲ್ಲಿಗೆ ಹೋದ ಅವನು? ಕೊನೆಗೆ ಅಂಧತಮಸ್ಸಿಗೆ ಹೋದ. ಇತಿತೇನ ಪಾರ್ಥಾನಾಂ ಕರ್ಮಣ ಅನ್ಯತ್ ಸಮಂ ಕ್ವಚಿತ್. ಅವ್ರು ಮಾಡಿದ ಕರ್ಮಕ್ಕೆ ಸಮವಾದ ಕರ್ಮ ಇನ್ನೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಗುಣೈ ಜ್ಞಾನಾದಿಭಿ ಕ್ವಾಪಿ ತಸ್ಮಾತ್ ಕ್ರೋಧ ಸ ತಾಮಸಃ. ಜ್ಞಾನ, ಬೆರಾಗಿ, ಹರಿಭಕ್ತಿ ಭಾವ ಎಲ್ಲದರಲ್ಲೂ ನಂಬರ್ 1 ಆಗಿತ್ತಾದ್ದರಿಂದ ಅದು ಸರಿಯಾಗಿದೆ. ಅದು ಬೈದ್ನಲ್ಲ ಇವನು, ತಸ್ಮಾತ್ ಕ್ರೋಧ ಸ ತಾಮಸಃ. ಆ ಕ್ರೋಧಾಭಿಮಾನಿ ದೈತ್ಯ ನಕಲ ಬಂದಿದ್ನಲ್ಲ, ಯಾರವನು? ತಾಮಸ. ಯಾತಕ್ಕೆ? ತಪ್ಪು ಮಾಡಿದ್ರಿಂದ. ಇವತ್ತು ವ್ಯಾಲ್ಯೂವರೇ ತಪ್ಪು ಮಾಡಿದ್ದು ಪ್ರೂವ್ ಆಗಿಬಿಟ್ರೆ ಅವನು ಸಸ್ಪೆಂಡ್ ಮಾಡ್ತಾರೆ. ಮತ್ತು ವ್ಯಾಲ್ಯೂರ್ ಸಿಗೋದು ಭಾರಿ ಕಷ್ಟ ಅವನಿಗೆ. ಯಾಕೆಂದರೆ ಸರಿಯಾಗಿ ವ್ಯಾಲ್ಯೂ ಮಾಡಿಲ್ಲ ಅಂತ ಹೇಳಿಬಿಟ್ಟು. ಇವನು ತಪ್ಪಾಗಿ ಸಿಕ್ಕಾಪಟ್ಟೆ ತಪ್ಪು ಮಾಡಿದ್ರಿಂದ ಏನಾಯ್ತು ಅವನಿಗೆ? ಅಂಧತಮಸ್ಸೇ ಆಯಿತು ಹೊರತು ಸಣ್ಣ ಪುಟ್ಟ ದೋಷ ಬರಲಿಲ್ಲ. ನಮಗೇನು ನಾವೇನು ಕರ್ಮ ಮಾಡಿದ್ದು ಬಿಟ್ಟಿದ್ದಲ್ಲ, ಯಾರೋ ಮಾಡಿದ್ದನ್ನು ತಪ್ಪಾಗಿ ವಿಮರ್ಶೆ ಮಾಡಿಬಿಡ್ತೇವಲ್ಲ, ಅದು ಎಷ್ಟು ಪಾಪ ಬರುತ್ತೆ ಅಂತ ಹೇಳ್ತಾರೆ. ನಮ್ಗೆ ಗೊತ್ತಿಲ್ಲ ನೀವು ಕೊನೆ ಪಕ್ಷ, ಆದರೆ ಅದನ್ನು ತಪ್ಪಾಗಿ ವಿಮರ್ಶೆ ಮಾಡೋದು ಭಾರಿ ತಪ್ಪು. ವಿನಿಂದ್ಯ ತಾನ್ ಸುಖ ಸತ್ವಸ್ಥಾನ್ ತಮೋ ಅಂಧಂ ಉಪಜಗ್ಮಿವಾನ್. ಆದ್ದರಿಂದ ತಾಮಸನಾದ ಅವನು ವಿನಿಂದ್ಯ ತಾನ್ ಸುಸತ್ವಸ್ಥಾನ್ ತಮಃ ಅಂಧಂ ಉಪಜಗ್ಮಿವಾನ್. ಸುಸತ್ವಸ್ಥಾನ್, ಅತ್ಯಂತ ಸಾತ್ವಿಕರಾದ ಪಾಂಡವರ ಯಜ್ಞವನ್ನು ಅವನು ಬೈದಿದ್ದರಿಂದ ಅಂಧಂತಮಸ್ಸಿಗೆ ಹೋದ. ಅದು ಪ್ಯಾರಲ್ ದೃಷ್ಟಾಂತ. ರಾಮಾಭಿಷೇಕ ವಿಘ್ನ ಮಾಡಿದ್ದಕ್ಕೆ ಮಂಥರೆ ಹಾಗೆ ಹೋದ್ಲ ಹಾಗೆ. ಅದು ಶುರು ಅಲ್ಲಿ ಮಾಡಿ ಹಾಗೆ ಅಂಧತಮಸ್ಸಿಗೆ ಹೋದ್ಲು. ಯಜ್ಞ ಬೈದು ಅಂಧತಮಸ್ಸಿಗೆ ಹೋಯಿತು. ಎಂದು ಕೂಡ ನಾವು ಬೇರೆ ಪಾಪ ಅಲ್ಲ, ದೊಡ್ಡವನು ಬಿಡೋನು ನಿಷ್ಕಾರಣ ಬೈಯೋದೇ ದೊಡ್ಡ ಪಾಪ. ಅದು ನಿಂದೆ. ಸ್ತುತಿನೂ ಹಾಗೆ, ಮಿತಿಮೀರಿ ಸ್ತುತಿನೂ ಒಳ್ಳೆಯದಲ್ಲ, ನಿಂದೇನೂ ಒಳ್ಳೆಯದಲ್ಲ. ನಿಂದೆ ಸರಿಯಾಗಿದ್ದರೆ ಭಾರಿ ಒಳ್ಳೆಯದು. ದುರ್ಯೋಧನನ್ನು ಬೈಬೇಕು, ಅವನು ಹೊಗಳಕ್ಕೆ ಹೋಗಬಾರ್ದು. ಯಾಕೆ? ತಪ್ಪು ಮಾಡಿದ್ದಾರೆ. ಆದ್ದರಿಂದ ಅವ್ರನ್ನ ಬೈಯೋದು ಕರ್ತವ್ಯ, ಪಾಂಡವರು ಬೈಯೋದು ದೊಡ್ಡ ದೋಷ. ಇವತ್ತು ನಡೆದು ಉಲ್ಟಪಟ್ಟ ನಡೀತಿರೋದು ಇವತ್ತೆಲ್ಲ. ಗುಣೈರ್ ಜ್ಞಾನಾಧಿಭಿ ಕ್ವಾಪಿ ತಸ್ಮಾತ್ ಕ್ರೋಧ ಸ ತಾಮಸಃ. ವಿನಿಂದ್ಯತಾನ್ ಸುಸತ್ವಸ್ಥಾನ್ ತಮೋ ಅಂಧಂ ಉಪಜಗ್ಮಿವಾನ್. ಅಥ ಪೃಷ್ಟೋ ವಾಸುದೇವ ಸುರವಿಪ್ರಾದಿ ಸಂಸದಿ. ಸುರವಿಪ್ರಾದಿ ಸಂಸದಿ. ಯಜ್ಞ ಎಲ್ಲ ಮುಗಿದ ಮೇಲೆ ಇನ್ನೂ ಕೃಷ್ಣ ಸೋಪ್ತಿಸ್ ಅಲ್ಲೇ ಇರ್ತಾನೆ. ಆವಾಗ ದೊಡ್ಡ ಸಭೆ ನಡೆದಿದೆ. ದೇವತೆಗಳು ಕೂಡ ಬಂದುಬಿಟ್ಟಿದ್ದಾರೆ ಸಭೆಗೆ. ಕೃಷ್ಣ ಅಲ್ಲಿ ಇದ್ದಿದ್ದರಿಂದ ಪ್ರತಿನಿತ್ಯದಲ್ಲೂ ಕೂಡ ದೇವತೆಗಳು ಕೃಷ್ಣನ ದರ್ಶನಕ್ಕೆ, ದೇವಸ್ಥಾನಕ್ಕೆ ನಮಸ್ಕಾರ ಮಾಡೋ ಪದ್ಧತಿ ಇದೆಯಲ್ಲ, ಹಾಗೆ
ಬ್ರಹ್ಮಾದಿ ದೇವತೆಗಳು ನಮಸ್ಕಾರ ಮಾಡಿ ಹೋಗ್ತಾಯಿದ್ರು. ಒಂದು ಸಭೆ ಸೇರಿತು. ಆ ಸಭೆಯಲ್ಲಿ ಅಥ ಪೃಷ್ಟೋ ವಾಸುದೇವ ಸುರ ವಿಪ್ರಾದಿ ಸಂಸದಿ, ಸುರ ವಿಪ್ರರು ಮೊದಲಾದವರು ಇದ್ದಂಥ ಸಭೆಯಲ್ಲಿ ಯುಧಿಷ್ಠಿರೇಣ ಸಂಪೃಷ್ಟ, ಯುಧಿಷ್ಠಿರೇಣ ಪೃಷ್ಟ, ಧರ್ಮರಾಜ ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತಾನೆ. ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ. ಕೃಷ್ಣ ಉತ್ತರ ಕೊಡ್ತಾ ಹೋಗ್ತಾನೆ. ಅದು ಆಶ್ವಮೇಧಿಕ ಪರ್ವದ ಕೊನೆಯ ಪರ್ವ, ವೈಷ್ಣವ ಧರ್ಮ ಪರ್ವ ಅಂತ ಅದಕ್ಕೆ ಹೆಸರು. ಗೊತ್ತಾಯ್ತಾ? ಆಚಾರ ಸಂಗ್ರಹ ಮಾಡಿಬಿಟ್ಟು ಇಷ್ಟರೊಳಗಿದೆ ಅಂತೇಳಿ. ನಮ್ಮ ಅನೇಕ ಆಧುನಿಕಗಳೇನು ಮಾಡಿ ಇದೆಲ್ಲ ಪ್ರಕ್ಷೇಪ್ತ ಅಂದ್ಬಿಡೋದು. ಯಾಕೆ? ಬರೀ ವಿಷ್ಣು ವಿಷಯ ಬಂದಿದೆಯಲ್ಲ, ವೈಷ್ಣವರು ಪ್ರಕ್ಷೇಪ ಮಾಡಿರಬೇಕು ಅಂತೇಳಿ ಮಾಡಿ ಅದನ್ನು ತೆಗೆದುಹಾಕಿಬಿಟ್ಟಿದ್ದಾರೆ ಅದರಲ್ಲೆಲ್ಲ. ಅದು ಆ್ಯಕ್ಚುಲಿ ಒಳ್ಳೊಳ್ಳೆ ತುಂಬ ಪ್ರಶ್ನೆ ಹೊತ್ತು ವಿಷ್ಣು ಪಂಚಕ ಅದರಲ್ಲೇ ಬರೋದು. ಮಹಾಭಾರತ ಅವೆಲ್ಲ ವಿಷಯ ಅಲ್ಲಿ ಬರುತ್ತೆ. ಅನೇಕ ಪ್ರಶ್ನೆಗಳು ಉತ್ತರ ಸಿಗುತ್ತೆ. ಅದು ವೈಷ್ಣವ ಧರ್ಮ ಪರ್ವ ಹೆಡ್ಡಿಂಗೇನು ಹೇಳುತ್ತೆ, ಎಷ್ಟು ಚೆನ್ನಾಗಿದೆ ಅಂತೇಳಿ. ಅದಿಷ್ಟು ಸಮ್ಮರಿ ಹೇಳ್ತಾ ಆಚಾರ್ಯ ಮುಗಿಸ್ತಾರೆ ಅದನ್ನು. ತೇಚ ಶ್ರುತ್ವ, ಅದು ಇದು ಬರೋದಲ್ಲೇ. ರುದ್ರಂ ಸಮಾಶ್ರಿತ ದೇವಾ, ರುದ್ರೋ ಬ್ರಹ್ಮಾಣಮಾಶ್ರಿತ, ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದ್ ಉಪಾಶ್ರಿತ. ಈ ಶ್ಲೋಕ ಬರೋದು ಅಲ್ಲಿನೇ. ಅದನ್ನು ತೆಗೆದುಹಾಕಿಬಿಟ್ರೆ ಆ ಶ್ಲೋಕನೂ ಹೋಗಿಬಿಡುತ್ತಾಗ. ಸೊ ವಿಷ್ಣು ಸರ್ವೋತ್ತಮತ್ವ ಇರೋ ಶ್ಲೋಕ ತೆಗೆದುಹಾಕಾಗುತ್ತೆ. ಒಪ್ಪಿಲ್ಲ ಅದನ್ನು, ತೆಗೆದುಹಾಕಿಬಿಡ್ತಾರೆ. ಯುಧಿಷ್ಠಿರೇಣ ಸಂಹೃಷ್ಟ. ಆ ರೀತಿ ಎಡಿಟ್ ಮಾಡೋದಕ್ಕೆ ನಮಗೆ ಬೇಕಾಗಿರೋದೆಲ್ಲ ಇಟ್ಕೊಳ್ಳೋದು, ಬೇಡೋದೆಲ್ಲ ತೆಗೆದುಹಾಕಿಬಿಟ್ಟು ಸಂಶೋಧನೆ ಅಂತ ಕರೀತಾರೆ. ನಮಗಿಷ್ಟ ಇರಲಿ ಬಿಡಲಿ, ಸಂಶೋಧನೆ ಆನೆಸ್ಟ್ ಆಗಿದ್ದಾಗ ಇರಬೇಕು. ಇದೇ ಅಂತ ಹೇಳಬೇಕು ಅಷ್ಟೇ ಹೊರ್ತು ಇರೋದನ್ನು ತೆಗಿಬಾರ್ದು, ಇಲ್ಲರೂ ಸೇರಿಸಲೂಬಾರ್ದು. ಸಂಶಯ ಎರಡೂ ತಪ್ಪೇ. ಇವ್ರು ಇರೋದು ದೊಡ್ಡ ದೊಡ್ಡ ಭಾಗನೇ ತೆಗೆದುಹಾಕಿಬಿಟ್ಟಿದ್ದಾರೆ. ಅವ್ರ ಕ್ರೈಟೇರಿಯ ಏನೋ ತಲೆ ತುಂಬಿಸ್ಕೊಂಡ್ಬಿಟ್ರು. ಹಾಗಲ್ಲ, ಗ್ರಂಥ ಹೇಗಿದೆ ಹಾಗೆ ಮಾಡಬೇಕು. ಅದರ ಲೈಕ್ ಇಟ್ ಆರ್ ನಾಟ್ ಅಷ್ಟೇ. ಅಥ ಪೃಷ್ಟೋ ವಾಸುದೇವ ಸುರ ವಿಪ್ರಾದಿ ಸಂಸದಿ ಯುಧಿಷ್ಠಿರೇಣ ಸಂಹೃಷ್ಟೋ ಜಗಾದ ಅಶೇಷತಃ ಪ್ರಭು. ಅದು ಎಷ್ಟು ಕ್ವಾಲಿಟಿ ಹೇಳ್ತಾರೆ ಸರ್, ಸರಿಯಾಗಿ ಓದಬೇಕು ಅಂತ ಅರ್ಥ. ಅದನ್ನು ಪೂರ್ಣವಾಗಿ ಕೃಷ್ಣ ಹೇಳಿದ್ದಾನೆ. ಏನು ಧರ್ಮಗಳವೆಲ್ಲ? ದೇಶ ಶ್ರುತ್ವ ಅಖಿಲಾನ್ ಧರ್ಮಾನ್ ಭಕ್ತ್ಯಾ ಪರಮಯಾಯುತ. ಎಲ್ಲ ಧರ್ಮಗಳನ್ನು ಎಲ್ಲರೂ ಕೇಳಿಸ್ಕೋತಾರೆ. ಅದಿಷ್ಟು ಕೂಡ ಸಾಕ್ಷಾತ್ ಕೃಷ್ಣ ಹೇಳ್ತಿರೋದು, ಧರ್ಮರಾಜ ಕೇಳ್ತಿರೋದು. ಸಭೆಯಲ್ಲೆಲ್ಲ ದೇವತೆಗಳು ಕೂತು, ಋಷಿಗಳು ಕೂತು ಕೇಳ್ತಿರೋದು. ಪೂಜೆಯಂತೋ ಜಗನ್ನಾಥಂ ಆಪುಶ್ಚ ಪರಮಾಮುದಂ. ಜಗನ್ನಾಥ ಕೃಷ್ಣನನ್ನು ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಅವರೆಲ್ಲ ದೇವ್ರ ಪೂಜೆಯ ಫಲ ಏನಪ್ಪ ಅಂದರೆ ಮುದಂ ಪರಮಾಂ. ದೇವ್ರ ಪೂಜೆ ಮಾಡಿ ಎದ್ದ, ನೆಮ್ಮದಿ ಸಿಗುತ್ತಲ್ಲ, ಅದು ಆ ಸಂತೋಷ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಅನೇಕ ಆಯಿತು, ಯಪ ಆಯಿತು ಅಂತ ಹೇಳಿದಾಗ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಪರಮಾಮುದಂ, ಬೇರೆ ಫಲ ಕೇಳಬಾರ್ದು. ಸಂತೋಷ ಹೊಂದಿದ್ರು ಅಂದಮೇಲೆ ಎಲ್ಲ ಮಾಡೋದು ಯಾತಕ್ಕಾಗಿ? ಅದೇ ಸಿಕ್ಕ ಮೇಲೆ ಇನ್ನು ರಿಸಲ್ಟೇ ಸಿಕ್ತಲ್ಲ, ಅದನ್ನು ಮಾಡಬೇಕು ಎಲ್ಲರೂ ಕೂಡ. ಆ ಅರ್ಥದಲ್ಲಿ ಆಚಾರ್ಯ ಒಂದೊಂದು ಮಾತುಗಳು ಕೂಡ ಅಷ್ಟು ಅಪೂರ್ವ ಇರ್ತವೆ. ಪೂಜೆಯಂತೋ ಜಗನ್ನಾಥಂ ಆಪುಶ್ಚ ಪರಮಾಮುದಂ. ಮೊದಲು ಸಂತೋಷ ಇತ್ತು, ಆಮೇಲೆ ಪರಮಾಮುದಂ. ಜ್ಞಾನ ವೃದ್ಧಿಯಾದಾಗ ಏನಾಗುತ್ತಾಗ ಆನಂದ ಜಾಸ್ತಿ ಆಗುತ್ತೆ. ಪರಮಾಮುದಂ ಇತಿ ಶ್ರುತ್ವಾ ಪರಮಾಮುದಂ ಅಂತ ಹೇಳಿದ್ರಿಂದ ಶ್ರವಣ ಮಾಡಿದ್ದಕ್ಕೆ ಅಷ್ಟು ಆನಂದವಾಯಿತು ಅಂದರೆ ನಾವು ಶ್ರವಣವನ್ನು ಮಾಡಲೇಬೇಕು. ಯಾವಾಗ ಶ್ರವಣ ಮನಕ್ಕೆ ಆನಂದವೀವುದು, ಅದೇ ಪದ. ಶ್ರವಣ ಮನಕ್ಕೆ ಆನಂದವೀವುದು. ಮುದಂ ಪರಮಾಂ ಆಪುಹು ಚ. ಭಾರಿ ಸಂತೋಷ ಮಾಡಬೇಕು ಅಂತೇಳಿದರೆ ಜ್ಞಾನ ಕಾರ್ಯ ಮಾಡಿದಾಗೇನು ಸಂತೋಷ ಆಗುತ್ತಲ್ಲ, ಸಂತೋಷ ಬೇರೆ ಯಾವ ಕಾರ್ಯ ಮಾಡಿದರೂ ಆಗೋದಿಲ್ಲ. ಆದ್ದರಿಂದ ಯಾವುದು ಪ್ರಯಾರಿಟಿ ಕೊಡಬೇಕು? ಯಾವಾಗಲೂ ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್. ಶ್ರವಣಾದಿಗಳನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಬಾರ್ದು ಎಂಬ ಮಾತನ್ನು ಹೇಳ್ತಾರೆ. ಒಂದು ಕ್ಷಣ ಬಿಟ್ಟರು ಆ ಪಾಯಿಂಟ್ ಅಷ್ಟು ಆನಂದ ಮಿಸ್ ಮಾಡ್ಕೊಂಡಾಗ್ಲಕ್ಕ, ಅದಾಗಬಾರ್ದು. ಏನು? ಅಯ್ಯೋ ತುಂಬ ಇದೆ, ಸಾವಿರಾರು ಶ್ಲೋಕ ಇದೆ ಕೊನೆಗೆ. ಹೌದು, ಅದೆಲ್ಲ ಬಿಟ್ಟು ಎಲ್ಲ ಬೇರೆಲ್ಲ ಸಿಗುತ್ತೆ. ಅವರು ತೆಗೆದುಹಾಕಿದ್ದಾರೆ ಅಷ್ಟೇ ಹೊರತು ಉಳಿದ ಕಡೆ ಪ್ರಿಂಟ್ ಆಗಿದೆ ಸಿಗುತ್ತೆ. ಮೂಲದಲ್ಲಿ ಸಿಗುತ್ತೆ, ಮಹಾಭಾರತ ಮೂಲದಲ್ಲಿ. ಏನು ಹಾಕಿದ್ದಾರೆ? ಅಧ್ಯಾಯ. ಅದು ಅಧ್ಯಾಯ ಹಾಕಿದ್ದಾರೆ. ಅಧ್ಯಾಯ ನಂಬರ್ ಕೂಡ ಹಾಕಿಲ್ಲ, ಶ್ಲೋಕದ ನಂಬರು ಹಾಕಿಲ್ಲ ಕೆಲವರು. ಯಾಕೆ ಅಂತ ಕೇಳಿದರೆ ಪ್ರಕ್ಷೇಪ ಅಂತ ಹಾಕಿದ್ದಾರೆ. ಅದನ್ನು ಕೌಂಟ್ ಮಾಡದೆ ಹಾಕಿದ್ದಾರೆ. ಕೆಲವರು ಹಾಕೇ ಇಲ್ಲ, ತೆಗೆದುಬಿಟ್ಟಿದ್ದಾರೆ. ಕೆಲವರು ಹಾಕಿ ಅದನ್ನು ಏನು ನೋಟ್ ಕೊಟ್ಟಿದ್ದಾರೆ ಅದಕ್ಕೆ, ಇದು ಪ್ರಕ್ಷೇಪ, ಆದ್ದರಿಂದ ಲೆಕ್ಕ ಇಟ್ಟಿಲ್ಲ ಅಂತ ಹಾಕಿದ್ದಾರೆ. ಪುಣ್ಯಕ್ಕೆ ಅವ್ನು ಶ್ಲೋಕ ತೆಗೆದಿಲ್ಲ, ಲೆಕ್ಕ ಇಟ್ಟಿಲ್ಲ ಅಂತ ಹಾಕಿದ್ದಾರೆ. ಸೊ ನಮಗೆ ಕರೆಕ್ಟ್ ನಂಬರ್ ಸಿಗೋದಿಲ್ಲ, ಯಾಕೆಂದ್ರೆ ನಂಬರ್ ಹಾಕದೆ ಹೋಗಿರೋದ್ರಿಂದ. ಬಟ್ ಸಾವಿರಾರು ಶ್ಲೋಕ ಇದೆ, ಗೊತ್ತಾಯ್ತಾ? ಭಾಳ ಅಪೂರ್ವ, ಅನೇಕ ಪ್ರಶ್ನೆಗಳು. ಇದರಲ್ಲಿ ಯಾವುದೇ ನಮ್ಮ ಇದರಲ್ಲಿ ಬರುತ್ತೆ, ಆಶ್ವಾಸ ಪರ್ವದೊಳಗೆ, ಅನುಶಾಸನ ಪರ್ವದೊಳಗೆ ಉಮಾಮಹೇಶ್ವರ ಸಂವಾದ ಬರುತ್ತೆ. ಆ ರೀತಿ ಇರೋ ಭಾಗ ಅದು ಕೃಷ್ಣ ಧರ್ಮರಾಜ ಸಂವಾದ. ಅನೇಕ ಪ್ರಶ್ನೆಗಳಿಗೆ ವಿಶಿಷ್ಟ ಉತ್ತರಗಳು. ನೋಡೋದಾಗಲಿ, ಇದು ಮುಗಿಸ್ಬೇಡ ಫಸ್ಟ್. ಈ ಕೊನೆ ಬಂದಿದ್ದೀವಲ್ಲ, ಮತ್ತು ಅದೇ ಬೆಳೀತಾ ಹೋಗ್ಬೇಡ. ಸರಿಯಾಗಿ ಹೇಳಿದ್ರೆ ಅದೇ ವರ್ಷಗಟ್ಟಲೆ ಬೇಕು ಯಥಾ ಪ್ರಕಾರ. ಯುಧಿಷ್ಠಿರೇಣ ಸಂಹೃಷ್ಟ, ಹೃಷ್ಟ ಸಂಹೃಷ್ಟ.
ಭಾರಿ ಸಂತೋಷದಿಂದ ಜಗಾದ. ನೋಡಿ, ಧರ್ಮರಾಜ ಪ್ರಶ್ನೆ ಕೇಳಿದ, ಕೃಷ್ಣ ಹೇಳಿದ, ಭಾರಿ ಸಂತೋಷಪಟ್ಟು ಹೇಳಿದ ಅಂತ ಹೇಳಿದ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಪರಿಪ್ರಶ್ನೆ ಆಗಿದ್ದಕ್ಕೆ ಏನಾಯಿತು ಹೇಳೋದಕ್ಕೆ ಖುಷಿ. ಅದು ಒಳ್ಳೆ ಪ್ರಶ್ನೆ ಕೇಳಿದಾಗ ಖುಷಿ ಆಗುತ್ತೆ. ಇರ್ಲೆವೆಂಟ್ ಪ್ರಶ್ನೆನೋ ಅಸಂಬದ್ಧ ಪ್ರಶ್ನೆ ಕೇಳೋಕ್ಕೆ ಏನಾಗುತ್ತೆ, ಅಲ್ಲಿಗೆ ಸಿಟ್ಟು ಬರುತ್ತೆ, ಅದು ಸಂತೋಷ ಆಗೋದಿಲ್ಲ. ಅದಕ್ಕೆ ಹೃಷ್ಟ ಅಷ್ಟು ಜನದ ಮುಂದೆ ಹೇಳೋದು ಭಾರಿ ಖುಷಿ. ಅದು ಸೊ ಜ್ಞಾನ ಕಾರ್ಯ ಕೊಡೋ ಖುಷಿನ ಕೇಳೋರಿಗೆ ಬೇರೆದರಿಂದ ಆಗೋದಿಲ್ಲ, ಹೇಳೋರಿಗೂ ಅದಕ್ಕಿಂತ ದೊಡ್ಡದಿಲ್ಲ. ಅದಿಲ್ಲದೆ ಹೋದ ನಿರ್ವಹ ಎಲ್ಲ ಬೇರೆ ಕೆಲಸ ಮಾಡಬೇಕು ಹೊರತು ಇದ್ದಾಗ ಅದನ್ನೇ ಮಾಡಬೇಕು ಅಂತ ಹೇಳಿದ. ಅದು ಕೂಡ ದೇವರಿಗೆ ಸಂತೋಷ ಪ್ರಶ್ನೆ ಇಲ್ಲ, ತೋರ್ಸ್ಲಿಕ್ಕೆ ಹಾಗೆ ಮಾಡಿದ ಕೃಷ್ಣ. ದೇವರಿಗೆ ಸಂತೋಷ ಆಯಿತು ಅಂದರೆ ಈ ಕಾರ್ಯಕ್ಕೋಸ್ಕರ ಹೆಚ್ಚು ಸಂತೋಷಪಟ್ಟ ಅಂತಾನೆ ಹೊರತು ದೇವರ ಆನಂದಗಳಲ್ಲಿ ತಾರತಮ್ಯ ಇಲ್ಲ. ಮತ್ತು ಪರಿಪೂರ್ಣನಾದ್ದರಿಂದ ಮತ್ತೆ ಮತ್ತೆ ತೋರಿಸ್ತಾರೆ ಅಷ್ಟೆ. ಅಲ್ಲಿಗೆ ಬಹುಶಃ ತುಂಬ ದಿವಸ ತೊಗೊಂಡು ಅಧ್ಯಾಯ ಅಂತ ಕಾಣುತ್ತೈತಲ್ಲ, ನೆನಪಿದೆ ಯಾರಿಗಾರು ಏನು ಶುರುವಾಗಿತ್ತು ಅಂತ ಡೇಟ್ ಹಾಕಿ ಹೇಳಿದ್ದೀರಾ? ಆ್ಯಕ್ಚುಲಿ ಚಿಕ್ಕ ಅಧ್ಯಾಯದಲ್ಲಿ ಒಂದು 15 ಫೆಬ್ರವರಿ ಶುರುವಾಯಿತು. ಎಲ್ಲಿದ್ದೀವಿ ನಾವೀಗ? ಹದಿಮೂರು ಅಂದರೆ ಎಷ್ಟಾಯ್ತು ಅಲ್ಲಿಗೆ? ಒಂದು ತಿಂಗಳು ಇರೋ ಶ್ಲೋಕ ಇರೋದು ಎಷ್ಟದು? ಬರೀ 178 ಅಷ್ಟೇ. ಅರ್ಥ ಆಯ್ತಾ? ಅದಕ್ಕಿಂತ ಇದರ ವ್ಯವರಪರ್ವ ಭಾರಿ ದೊಡ್ಡದು, ಆಲ್ಮೋಸ್ಟ್ ಹೆಚ್ಚು ಕಡೆ 498 ಶ್ಲೋಕ. ಅದು ಇದಕ್ಕಿಂತ ಬೇಗ ಮುಗಿದಿತ್ತು. ಅದು ಅರ್ಥ ಮಾಡಿಕೊಂಡ್ರೆ ಎಷ್ಟು ವಿಷಯಗಳು ತುಂಬಿದ್ದಾರೆ ಅದರಲ್ಲಿ. ತುಂಬ ಸ್ಕಿಪ್ ಮಾಡಿಬಿಡ್ತಾರಲ್ಲ, ಹೋಗಿಬಿಡುತ್ತೆ. ಈಗ ಅಲ್ಲಿಗೆ ಇತಿ ಶ್ರೀ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಪಾಂಡವ ಅಶ್ವಮೇಧ ಕಥನಂ ನಾಮ ವಿಂಶೋ ಅಧ್ಯಾಯ. ವಿಂಶ ಅಂದರೆ ತ್ರಿಂಶೋ ಅಧ್ಯಾಯ. ತ್ರಿಂಶ ಅಂದರೆ ಎಷ್ಟು? 30ನೇ ಅಧ್ಯಾಯ ಮುಗಿತಾರೆ. ಇನ್ನಿರೋದು ಎಷ್ಟು? 2 ಅಧ್ಯಾಯ ಅಷ್ಟೇ. 32ರಲ್ಲಿ 2 ಅಧ್ಯಾಯ ಇದೆ. ಯಜ್ಞೇಶ್ವರೇಣಾಭಿಯುತೇಷು ಭಕ್ತ್ಯಾ ವಹೀಂ ಪ್ರಶಾಸತ್ಸು ಪೃಥಾಸುತೇಷು ಯಕ್ಷುರಾಗಾನ್ನಿಸಿ ವಿಪ್ರವರ್ಯೋ ಯುಧಿಷ್ಠಿರಂ ವಿತ್ತಮಭೀಪ್ಸಮಾನಃ. ಅಲ್ಲಿಗೆ ನಾಳೆಯಿಂದ ಅದು ಕಂಟಿನ್ಯೂ, ಅದು ಮುಗಿತಾ ಬಂದಿದೆ, ನಾಳೆ ಕಂಟಿನ್ಯೂ. ಓಂ ಶ್ರೀಯಪ್ಪತ್ತೇ ನಿತ್ಯ. ಹಾಂ ಇಲ್ಲಿ ಬಂದು ಹೋಯ್ತು, ಆಚಾರ್ಯ ಸೇರಿಸಿ ಆಯಿತು. ಅದನ್ನು ಎಷ್ಟೋ ಹರಿವಂಶ ವಿಚಾರ ಆಚಾರ್ಯ ಹೇಳಿಬಿಟ್ಟಿದ್ದಾರೆ ಹಾಗೆ ಮಧ್ಯೆ ಬನ್ನಿ ಉದಾಹರಣೆಗೆ. ಹಾಂ ಎಲ್ಲಿ? ಇಲ್ಲಿ ಅಲ್ಲ, ಆಚಾರ್ಯ ಹೇಳೇ ಆಯಿತು. ಉದಾಹರಣೆಗೆ ಯಾವುದು ಧನ್ಯಾಶ್ಚರ್ಯ ಉಪಾಖ್ಯಾನ ಅವೆಲ್ಲ ಹರಿವಂಶದ ಕಥೆಗಳೇ. ಗೊತ್ತಾಯ್ತಾ? ಅದು ನರಕಾಸುರ ವಧೆ ಸ್ಟಾರ್ಟ್ ಬಂದಿರೋದು. ರುಕ್ಮಿಣಿ ಸ್ವಯಂವರದ ಹೆಚ್ಚು ಭಾಗ ಹರಿವಂಶದ್ದು, ಅದು ಭಾಗವತದ್ದಲ್ಲ, ಹರಿವಂಶದ್ದೇ. ಅದು ವರ್ಷ ಹಾಗೆ ಜೊತೆಗೆ ಆಗಿರೋದು. ಮಹಾಭಾರತ ಅಂದರೆ ಹರಿವಂಶ ಸೇರಿಯೇ ಮಹಾಭಾರತ. ನಿರ್ಣಯ ಮಾಡಿದ ಆಚೆ ಹರಿವಂಶ ಬಿಟ್ಟು ಮಾಡಿಲ್ಲ, ಸೇರಿಸೇ ಮಾಡಿದ್ದಾರೆ. ಮತ್ತು ಆರ್ಡರ್ ಪ್ರಕಾರ ಎಲ್ಲೆಲ್ಲಿ ಏನೇನು ನಡೀತಾ ಹಾಗೇ ಜೋಡಿಸಿದ್ದಾರೆ. ಆದ್ದರಿಂದ ಬಂದೋಗ್ಬಿಟ್ಟಿದೆ.